ಯಾ ಟೂರಿಸಮ್ ಅಂತ ಹೇಳೋದು ಒನ್ ಆಫ್ ದ ಬ್ಯೂಟಿಫುಲ್ ಸಬ್ಜೆಕ್ಟು. ಬಟ್ ಅದರಿಂದ ಜನರಿಗೆ ಎಜುಕೇಟ್ ಮಾಡಿಕೊಂಡು, ಈಗ ಒಂದು ಪ್ರವಾಸಿಗ ಬಂದು ಒಂದು ಬೆಟ್ಟದ ಫೋಟೋ ತೆಗೊಂಡೋದ್ರೆ ಅವ್ನು ಬೆಟ್ಟ ಎತ್ಕೊಂಡು ಹೋಗ್ತಾ ಇಲ್ಲ, ಅವನು ಬೇರೆ ಒಂದು ಫೋಟೋ ತೆಗೊಂಡು ಹೋಗ್ತಾ ಇದ್ದಾನೆ. ಒಂದು ಬಂದು ಪ್ಲಾಂಟರ್ಸ್ ನಾವೆಲ್ಲ ಗಿಡ ಮರ ಎಲ್ಲ ಬೆಳೆಸಿದ್ದೀವಿ, ಬಂದುಬಿಟ್ಟು ಅವರು ಒಳ್ಳೆ ಆಕ್ಸಿಜನ್ ತಗೊಂಡು ಹೋಗ್ತಾ ಇದ್ದಾರೆ, ಬಂದು ನೀರು ಕುಡ್ಕೊಂಡು ಹೋಗ್ಬೋದು. ಬಟ್ ಯಾವಾಗ ನಾವು ಒಂದು ನೇಚರಿಗೆ ಅಗೇನ್ಸ್ಟ್ ಆಗಿ ಹೋಗ್ತೀವಿ, ದಟ್ ಈಸ್ ವೇರ್ ದ ಸಫೋಕೇಶನ್ ಸ್ಟಾರ್ಟ್ಸ್. ಸೊ ಟೂರಿಸಮ್ ಹ್ಯಾಸ್ ಟು ಬಿ ರೀಡಿಫೈನ್ಡ್ ಇನ್ ಕೊಡಗು ಅಂತಲ್ಲ, ಎಲ್ಲಾದರೂ ಅಷ್ಟೇ. ನೇಚರ್ನ ಇಟ್ಕೊಂಡು ಅವೇರ್ನೆಸ್ ಮಾಡುವಂಥ ಟೂರಿಸಮು, ಯೋಗ, ರಿಟ್ರೀಟ್ಸು, ಆಮೇಲೆ ಎಜುಕೇಷ್ನಲ್ ಆ್ಯಕ್ಟಿವಿಟೀಸು, ಬರ್ಡ್ ವಾಚಿಂಗು. ಒಂದು ಜಾಗಕ್ಕೆ ಹೋಗಿ ನಾನು ಗೌಜಿ ಮಾಡಿ ಬಂದೆ, ಎಂಜಾಯ್ ಮಾಡಿ ಬಂದೆ ಅಂತ ಹೇಳೋದು ಸೆಕೆಂಡರಿ. ಟ್ರಾನ್ಸ್ಫಾರ್ಮ್ ಆಗಿ ಬಂದೆ, ನಾನು ಇಲ್ಲಿಗೆ ಹೋಗಿ ಬಂದ ಮೇಲೆ ನಾನು ಈ ಥರ ಆಗಿಬಿಟ್ಟಿದ್ದೀನಿ. ದಿಸ್ ಇಸ್ ವಾಟ್ ಹ್ಯಾಸ್ ಟು ಬಿ, ದಿಸ್ ಎನಿಬಡಿ ಕ್ಯಾನ್ ಡೂ ಇಟ್. ಬಟ್ ಯಾರೇನಾರು ಏನು ಮಾಡ್ತಾ ಇದ್ದಾರೆ ಅದರಲ್ಲಿ ಇದೊಂದು ಆ್ಯಡ್ ಆನ್ ಮಾಡಿಕೊಂಡು ಟ್ರಾನ್ಸ್ಫಾರ್ಮೇಷನ್ ಸ್ವಲ್ಪ ಇಟ್ಕೊಳ್ಳಿ ಲೈಫಲ್ಲಿ. ಜನರು ನೆನಪಿಟ್ಕೊಳ್ಬೇಕಂದ್ರೆ ಟ್ರಾನ್ಸ್ಫಾರ್ಮೇಷನ್ ಇಸ್ ದ ಸಬ್ಜೆಕ್ಟು. ಬಟ್ ಅದರ್ವೈಸ್ ಕೂರ್ಗ್ ಈಸ್ ಸಫೋಕೇಟಿಂಗ್. ಕೂರ್ಗಂತಲ್ಲ, ಎಲ್ಲ ಕಡೆ ಟೂರಿಸಮ್ ಅಂತ ಹೇಳಿದ್ರೆ ಎಕ್ಸ್ಪ್ಲಾಯ್ಟೇಷನ್ಗೆ ಇಳಿದ್ಬಿಟ್ಟಿದ್ದೀವಿ. ಜನರಿಗೆ ಒಟ್ರಾಸು ದುಡ್ಡು ಮಾಡಬೇಕು ಅಂತ ಹೇಳೋ ಮೈಂಡ್ ಸೆಟ್ಟು. ಸೊ ದುಡ್ಡು ಮಾಡೋದು ಇಟ್ಕೊಂಡ್ರೆ ಯಾರೂ ಉದ್ಧಾರ ಆಗಲ್ಲ. ಯಾವಾಗ ಜನರಿಗೆ ಇನ್ನೊಂದು ಮನುಷ್ಯನಿಗೆ ನಾನು ಹೆಲ್ಪ್ ಮಾಡ್ತೀನಿ, ನೇಚರಿಗೆ ಅಲೈನ್ಮೆಂಟ್ ಆಗಿರ್ತೀನಿ, ದಟ್ಸ್ ವೇರ್ ದ ಲೈಫ್ ಬಿಕಮ್ಸ್ ಬ್ಯೂಟಿಫುಲ್ಲು. ಕೊಡಗು ಅಂತ ನಾನು ರಿಯಲಿ ಡೋಂಟ್ ಟು ಮೆನ್ಷನ್ ಅಬೌಟ್ ಕೊಡಗು ಓನ್ಲಿ. ಎಲ್ಲರೂ ತುಂಬ ಯೋಚನೆ ಮಾಡಬೇಕು. ಟೂರಿಸಮ್ ಈಸ್ ಗೋಯಿಂಗ್ ಟು ಬಿ ಡೇಂಜರಸ್ ಆರ್ ಇಟ್ ಮೈಟ್ ಬಿಕಮ್ ವೆರಿ ಪವರ್ಫುಲ್ ಆಲ್ಸೋ ವೆನ್ ಇಟ್ಸ್ ಡನ್ ಇನ್ ಅ ನೈಸ್ ವೇ. ಅಂದರೆ ಈಗಂದರೆ ಈ ಪ್ರವಾಸೋದ್ಯಮ ಅಂತ ಅಂದರೆ ಹೇಗಾಗಿದೆ ಅಂತ ಹೇಳಿದ್ರೆ, ನಾನು ಸಪೋಸ್ ನಾನೇನಾದರೂ ಟೂರಿಸಮ್ ರಿಲೇಟೆಡ್ ಬಿಸ್ನೆಸ್ ಮಾಡಬೇಕಾದ್ರೆ ಯಾವುದೊಂದು ಬೆಟ್ಟದ ಮೇಲೆ ಹೋಗಬೇಕು, ಅಲ್ಲಿ ಒಂದು ಚಂದ ವ್ಯೂ ಇರಬೇಕು, ಅಲ್ಲಿ ಒಂದು ಕಾಟೇಜ್ ಮಾಡಬೇಕಾಗಿಲ್ಲ, ಆ ರೀತಿಯ ಮನಸ್ಥಿತಿ. ಒಂದು ಸ್ಕೈ ಮಾಡಬೇಕು ಅಥವಾ ಗ್ಲಾಸ್ ಬ್ರಿಡ್ಜ್ ಮಾಡಬೇಕು, ಅದನ್ನ ಇಟ್ಕೊಂಡು ಅಟ್ರಾಕ್ಟ್ ಮಾಡಬೇಕು ಅನ್ನೋಂಥದ್ದು, ಆ ರೀತಿಯಾದ ಪರಿಕಲ್ಪನೆ ಬಂದುಬಿಟ್ಟಿದ್ದಾರೆ. ಇಲ್ಲ, ಉದ್ದೇಶ ಇಷ್ಟೇ, ದುಡ್ಡು ಮಾಡೋದಷ್ಟೇ, ಬೇರೆ ಏನಿಲ್ಲ. ದುಡ್ಡು ಮಾಡೋದು ಅದೇ ಪ್ರವಾಸೋದ್ಯಮನ ಅನ್ನೋದು ಪ್ರಶ್ನೆ. ಇಲ್ಲ, ಅದು ಪ್ರವಾಸೋದ್ಯಮ ಅಲ್ವೇ ಅಲ್ಲ. ಅದು ರಾಂಗ್ ಆಗಿ ಪೋರ್ಟ್ರೇ ಆಗಿದೆ. ಅದಕ್ಕೆ ಬರೋರು ಅಷ್ಟೇ, ದೇ ಆರ್ ಲೈಕ್ ಜಸ್ಟ್ ಸೈಟ್ ಸೀಯಿಂಗ್ ಮಾಡೋಕ್ಕೆ ಬರೋದು. ನನ್ನ ಪರಿಕಲ್ಪನೆಯಲ್ಲಿ ಟೂರಿಸಮ್ ಅಂತ ಹೇಳಿದ್ರೆ ಇಟ್ ಈಸ್ ಅ ಇನ್ಫಾರ್ಮೇಷನ್, ಎಕ್ಸ್ಪೀರಿಯನ್ಸು, ಟ್ರಾನ್ಸ್ಫಾರ್ಮೇಷನ್. ಸೊ ಇದು ಅವರಿಗೆ ಸಿಗಬೇಕು. ಆ್ಯಂಡ್ ನಾನು ನಿಜವಾಗ್ಲೂ ಹೇಳ್ತೀನಿ, ನಂದು ಎವರ್ಗ್ರೀನ್ ಕೌಂಟಿ ರಿಟ್ರೀಟ್ ಏನು ಬಂದು ನೀವು ನೋಡಿದ್ದೀರಾ, ಅದು ಏನಿದೆ ಆ ಥರ ಎಲ್ರಿಗೂ ಎಸ್ಟೇಟ್ ಇದೆ. ಬಟ್ ನಾನೇನು ಗೊತ್ತಾ, ಒಂದು ಮರನ ಇಟ್ಕೊಂಡು ಜನರಿಗೆ ಇಡೀ ದಿನ ಕೋಚ್ ಮಾಡ್ತೀನಿ. ಒಂದು ಮರನ ಕಟ್ ಮಾಡಿದರೆ 5,000 ರೂಪಾಯಿ ಸಿಗುತ್ತೆ, ಆಯಿತಾ. ಆ ಮರನ ಇಟ್ಕೊಂಡು 5 ಲಕ್ಷ 10 ಲಕ್ಷ ಮಾಡ್ತೀನಿ, 20 ಲಕ್ಷ ಮಾಡ್ತೀನಿ. ಯಾಕಂದರೆ ದಟ್ ಈಸ್ ಹೌ ಇಟ್. ನಮ್ಮ ತೋಟಕ್ಕೆ ನಾನು ಕೆಲವು ಕಡೆ ನಾನು ಹೇಳಲ್ಲ, ನನ್ನ ರಿಟ್ರೀಟ್ ಏನಿದೆ ಅಲ್ಲಿ ಗಿಡಗಳು ಹೆಂಗೆ ಬೆಳೆಸಿದ್ದೀನಿ ಅಂತ ಹೇಳಿದ್ರೆ ನಾನು ಮರ ಕಟ್ ಮಾಡೋಕ್ಕೆ ಬಿಡಲ್ಲ. ಪಕ್ಷಿಗಳು ಬಂದು ಕೂರುತ್ತೆ, ಆರುತ್ತೆ, ತುಂಬ ಪಕ್ಷಿಗಳು ಓಡಾಡ್ತಾ ಇರುತ್ತೆ. ಆ ಪಕ್ಷಿಗಳನ್ನ ಇಟ್ಕೊಂಡು ನಾನು ಲಕ್ಷ ದುಡಿತಾ ಇದ್ದೀನಿ. ನಾನು ಅದೆಲ್ಲ ಚಾಪ್ ಮಾಡಿಬಿಟ್ಟು ನನಗೆ ಹೌದು ಅರಬಿಕಾ ಕಾಫಿ ಇಷ್ಟು ಬರಲಿ, ರೋಬಸ್ಟ ಇಷ್ಟು ಬರಲಿ, ದೆರ್ ಈಸ್ ಅ ವೇ ಟು ಡೂ ಇಟ್ ಅಲ್ಲ. ಸೊ ಕೋ ಎಕ್ಸಿಸ್ಟು. ಸೊ ಈಗ ನೋಡಿದ್ದೀವಿ ಪ್ಲಾಂಟರ್ಸ್ ಅಂತ ಹೇಳ್ತೀವಿ, ಇಟ್ಸ್ ಅ ವೆರಿ ಪವರ್ಫುಲ್. ಮೊನ್ನೆ ಯಾರೊಬ್ರು ಕೊಡಗಿಂದನೇ ಕಾಲ್ ಮಾಡಿದ್ರು, ತುಂಬ ಬೇಜಾರಾಗ್ತಾಯಿದೆ, ನಿಮ್ಮ ವೀಡಿಯೋ ನೋಡಿದ್ವಿ ಎಲ್ಲೊಂದು ಕಡೆ, ಮರಗಳನ್ನ ನಾನು ಸಿಕ್ಕಾಪಟ್ಟೆ ಕಟ್ ಮಾಡಿಬಿಟ್ಟೆ. ನಾನು ಕೇಳಿದೆ ಯಾಕೆ ಕಟ್ ಮಾಡಿದೆ, ಎಲ್ಲ ನೆಗಾಡ್ತಾ ಇದ್ರಂತೆ, ಅವನ ತೋಟದನ್ನ ಕಾಡಿಗೆ ಬಿಟ್ಬಿಟ್ರು, ಕರೆಕ್ಟಾಗಿ ಮೈಂಟೈನ್ ಮಾಡ್ತಾ ಇಲ್ಲ ಅಂತ. ಕಾಡು ಮರ ಕಡಿಯೋದು ಪ್ಲಾಂಟೇಶನ್ ಅಲ್ಲ. ಪ್ಲಾಂಟೇಶನ್ ಅಂತ ಏನು ಅಂತ ಹೇಳಿದ್ರೆ ಕೋ ಎಕ್ಸಿಸ್ಟಿಂಗ್ ವಿತ್ ನೇಚರು. ಟಾಟಾದವರು, ರತನ್ ಟಾಟಾ ಒಂದು ಎಸ್ಟೇಟು ಎಷ್ಟು ಚೆನ್ನಾಗಿದೆ, ದೊಡ್ಡ ದೊಡ್ಡ ಮರಗಳು, ಆ ಕೆಳಗಡೆ ಆಟೋಮೆಟಿಕ್ ಸನ್ ಹಿಂಗೆ ರೈಸ್ ಆಗುತ್ತೆ, ಹಿಂಗೆ ಸೆಟ್ ಆಗುತ್ತೆ. ಸೊ ಆ ಸೂರ್ಯ ತಾಗುತ್ತೆ, ಕೆಳಗಡೆ ಆಟೋಮೆಟಿಕ್ ತುಂಬ ಗೊಬ್ಬರ ಹಾಕಬೇಕು ಅಂತಲೂ ಇಲ್ಲ, ಆ ಸೊಪ್ಪು ಬೀಳುತ್ತೆ, ಅದೇ ಗೊಬ್ಬರ ಆಗುತ್ತೆ, ಪಕ್ಷಿಗಳು ಬರುತ್ತೆ, ಅಲ್ಲಿ ಏನೋ ಒಂದು ಕೋ ಎಕ್ಸಿಸ್ಟ್. ಈ ಥರ ಒಂದು ಎಕೋಸಿಸ್ಟಮ್ ಕ್ರಿಯೇಟ್ ಮಾಡ್ಬೋದು ಎಲ್ಲರೂ. ಬಟ್ ನಾವು ಹೋಗಿ ಏನೋ ಸ್ಟ್ಯಾಂಡರ್ಡ್ ಆಗಿ, ಬಟ್ ಜನರಿಗೆ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ. ನೀ ಕೆತ್ತರೆ ಕಪಾತ್ ಮಾಡ್ರೆ, ನೀನು ಅದು ಬೋಳಿ ಇಡ್ತಿರ್ರೆ, ಅದು ಐ ಮೀನ್ ಪೀಪಲ್ ಇದನ್ನ ಹೇಳ್ತಾರೆ. ಬಟ್ ರೀಸೆಂಟಾಗಿ ಒಂದು ಆರ್ಟಿಕಲ್ ಬಂತು, ಎಷ್ಟು ಪ್ಲಾಂಟರ್ಸು ಕೊಡಗು ಆಗಿರ್ಬೋದು, ಚಿಕ್ಕಮಂಗ್ಳೂರು ಆಗಿರ್ಬೋದು, ಸಫೋಕೇಷನಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಬ್ಯಾಂಕಲ್ಲಿದೆ, ಸಾಲದಲ್ಲಿ ಮುಳುಗಿದ್ದಾರೆ. ನೇಚರ್ ಬಿಡುತ್ತಾ? ನಾನು ಕಳಿಸಿರೋ ಒಂದು ಪಕ್ಷಿಗೆ ನೀನು ಕೂರಕ್ಕೆ ನಿನ್ನ ತೋಟದಲ್ಲಿ ಒಂದು ಮರ ಇಟ್ಟಿಲ್ಲ, ನೀನು ಉದ್ಧಾರ ಆಗಕ್ಕೆ ನಾನು ಬಿಡ್ತೀನಾ? ಇದು ಕ್ವಶನ್. ಕೋ ಎಕ್ಸಿಸ್ಟ್. ಆನ್ಸೆಸ್ಟರ್ಸಿಗೆ ಗೊತ್ತಿತ್ತು. ನಾವು ಯಾಕೆ ಪ್ರಾಣಿ ಪಕ್ಷಿಗಳನ್ನ ಪೂಜೆ ಮಾಡ್ತಾ ಇದ್ವಿ, ಯಾಕೆ ಮರಗಳನ್ನ ಪೂಜೆ ಮಾಡ್ತಾ ಇದ್ವಿ? ಯಾಕಂದರೆ ಆ ಮರಕ್ಕೊಂದು ಪವರ್ ಇದೆ, ನಿಸರ್ಗಕ್ಕೆ ಒಂದು ಪವರ್ ಇದೆ, ಒಂದು ಒಳಗೆ ಒಂದು ಪವರ್ ಇದೆ. ನಾವು ಕುಡಿಯೋ ನೀರನ್ನ ಒಂದು ಪಾಸಿಟಿವ್ ಆಗಿ ಹೇಳಿ ಕುಡಿದ್ರೆ ಅದಕ್ಕೊಂದು ಪವರ್ ಇದೆ. ಸೊ ಐ ಥಿಂಕ್ ದಟ್ ಹ್ಯಾಸ್ ಟು ಬಿ ಎಜುಕೇಟೆಡ್. ಎಸ್ಪೆಷಲಿ ನಮ್ಮ ಕೊಡಗಿನಲ್ಲಿ ಈ ದೇವರ ಕಾಡುಗಳನ್ನಂತ ಒಂದು ಕಲ್ಪನೆ, ಅದರಿಂದ ಕೊಡಗು ತುಂಬ ಉಳ್ಕೊಂಡಿದೆ. ಆಮೇಲೆ ನಾವು ಸ್ವಲ್ಪ ತಿರುಗಿ ನೋಡಿದ್ರೆ ಕಾಡುಗಳನ್ನ ಯಾರ್ಯಾರು ಮುಟ್ಟಿದ್ದಾರೆ, ಅವರು ಯಾರು ಲೈಫಲ್ಲಿ ಪ್ರೆಸೆಂಟಿಗೆ ಚೆನ್ನಾಗಿ ಕಾಣಿಸ್ಬೋದು. ಮೇ ಬಿ ಒಳ್ಳೆ ಬ್ರ್ಯಾಂಡ್ ಕಾರ್ಗಳು ತೆಗೆದಿರ್ಬೋದು, ಒಳ್ಳೆ ಮನೆ ಕಟ್ಟಿರ್ಬೋದು. ಬಟ್ ಆ ಮನೆ ಒಳಗಡೆ ಮಲ್ಗಕ್ಕೆ ಅವರಿಗೆ ಆ ಯೋಗ್ಯತೆ, ಯೋಗ ಕೊಟ್ಟಿದೆಯಾ ದೇವರು ಅಂತ ಹೇಳೋದು ಅದು ಕ್ವಶನ್. ನೆಮ್ಮದಿ
ಗನ್ಮ್ಯಾನ್ ಇಟ್ಕೊಂಡು ನಾವು ಏನೋ ಓಡಾಡಬೇಕು, ಇಲ್ಲ ನಾವು ಏನೋ ಒಂದು ಸೇಫ್ಟಿ ಸೆಕ್ಯೂರಿಟಿಯಲ್ಲಿ ಓಡಾಡಬೇಕು ಅಂತ ಇಲ್ಲ. ಪ್ರಕೃತಿನೇ ನಮಗೆ ಸೇಫ್ಟಿ ಸೆಕ್ಯೂರಿಟಿ. ಸೊ ಐ ಥಿಂಕ್ ತುಂಬ ಜನರಿಗೆ ಇದು ತುಂಬ 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 ಡೀಪಾಗಿ ಅರ್ಥ ಮಾಡ್ಕೊಂಡು, ಯಾಕಂದ್ರೆ ನಮ್ಮಪ್ಪ ಗನ್ಮ್ಯಾನು ಅದು ಇದು ಎಲ್ಲ ಇಟ್ಕೊಂಡು ಏನೇನೋ ಸರ್ಕಸ್ ಮಾಡಿದ್ರು, ಬಟ್ ಸಾಯಬೇಕಾದ್ರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಕಾಲು ಕಟ್ಟಾಗಿ ಸಾಯೋದು, ಐ ಥಿಂಕ್ ದಟ್ ಈಸ್ ನಾಟ್ ಲೈಫ್. ದಟ್ ಈಸ್ ಸಮಥಿಂಗ್ ಲೈಕ್ ಆತ್ಮ ತೃಪ್ತಿ ಅಂತ ಇದೆಯಲ್ಲ, 90% ಜನರಿಗೆ ಅದಿಲ್ಲ. ಸಾಯ್ಬೇಕಾದ್ರೆ ಏನು ಗೊತ್ತಾ ಸಾಯೋದು, ಅಯ್ಯೋ ನನ್ನ ಮಗ ನಾಳೆ ಏನಾಗ್ತಾನೋ, ನನ್ನ ಮೊಮ್ಮಗ ಏನಾಗ್ತಾನೋ, ನನ್ನ ಪರಿಸ್ಥಿತಿ ನನಗೇನು ಕೊಡೋಕ್ಕಾಗಲಿಲ್ಲ ಅದಿದು ಅಂತ. ಬಟ್ ಸತ್ತ ಮೇಲೆ ಗೊತ್ತಾಗುತ್ತೆ ಅವ್ರು ಯಾರೂ ನಿನ್ನ ಬಗ್ಗೆ ಯೋಚನೆ ಮಾಡ್ತಾರೆ, ನಿಮ್ಗಿರೋ ಫೋಟೋನ ತೆಗೆದು ಬಿಸಾಕ್ಬಿಡ್ತಾರೆ, ಯಾಕಂದರೆ ಮನೆಯಲ್ಲಿ ಇರೋಕ್ಕೆ ಜಾಗ ಇಲ್ಲ. ಐ ಥಿಂಕ್ ಇಟ್ಸ್ ಟೈಮ್ ಟು ಅಂಡರ್ಸ್ಟ್ಯಾಂಡ್ ದಟ್ ಇಟ್ಸ್ ಮೈ ಲೈಫ್, ಇಟ್ಸ್ ಮೈ ವೇ ಆಫ್ ಲಿವಿಂಗ್ ವಿತ್ ನೇಚರ್. ಸುಮ್ಮನೆ ಯಾರೋ ಕರ್ಕೊಂಡೋಗಿ ಊತಾಕಿ ಸುಟ್ಟಾಕೋದಕ್ಕಿಂತ ಫಸ್ಟೇ ಸರೆಂಡರ್ ಆಗಿಬಿಡುವ ನೇಚರ್ ಒಟ್ಟಿಗೆ, ಚೆನ್ನಾಗಿರುವ ಪ್ರಾಣಿ ಪಕ್ಷಿಗಳು ಚೆನ್ನಾಗಿ. ನನ್ನ ಡ್ರೀಮ್ ಅಂದರೆ ಕೊಡಗು ಅಂತಲ್ಲ, ಇಡೀ ಒಂದು ಭಾರತ ಅಂತ ಇರ್ಬೋದು, ಜನರಿಗೆ ನೇಚರ್ ಅಂತ ಇರಬೇಕು. ಈಗ ಹುಣಸೂರಿಂದ ಬರ್ಬೇಕಾದ್ರೆ ನೋಡಿದೆ ಕೆಳಗಡೆ ಬ್ಲ್ಯಾಕ್ ಜಾಮೂನ್ ನೇರಳೆ ಹಣ್ಣು ಮಾರ್ತಾ ಇದ್ದಾರೆ ದೊಡ್ಡ ದೊಡ್ಡದು, ಅಲ್ಲೇ ಮರದಲ್ಲಿ ಮೇಲ್ಗಡೆನೂ ಆಗ್ತಾ ಇದೆ. ಬಟ್ ಜನರಲ್ಲಿ ಪೇ ಮಾಡಿ ತೆಗೊಳ್ತಾ ಇದ್ದಾರೆ. ಬಟ್ ನಾವು ಹತ್ತಿ ಕುಯ್ಕೋಬೋದಲ್ಲ, ಎಷ್ಟೋ ಜಾಗ ಇದೆ ನಮ್ಮ ಭಾರತದಲ್ಲಿ, ಅಷ್ಟೊಂದು ಜಾಗ ಇದೆ. ಹಣ್ಣು ಗಿಡಗಳು ನೆಟ್ಟರೆ ಪ್ರತಿಯೊಂದು ಜಾಗದಲ್ಲೂ ನಮ್ಮ ಮಕ್ಕಳು ಹತ್ತಿ ಹಣ್ಣು ಕುಯ್ಕೋಬೋದು. ಇಲ್ಲಾಂದರೆ ಅಯ್ಯೋ ಕಾರ್ಬೈಡ್ ಹಾಕ್ಬಿಟ್ಟು ಹಣ್ಣು ಮಾಡಿದಾರಾ, ಇಲ್ಲ ಕೆಮಿಕಲ್ ಹಾಕಿದಾರಾ, ಈ ಭಯದಲ್ಲಿ ನಾವು ಇರೋದು ಬೇಡ. ದಟ್ ಈಸ್ ಮೈ ಓನ್ಲಿ ಡ್ರೀಮ್ ಆ್ಯಸ್ ಅ ನೇಚರ್ ಪ್ರುನರ್. ನಿಮ್ಮಲ್ಲಿ ಯಾವುದೆಲ್ಲ ಹಣ್ಣುಗಳಿವೆ? ನಮ್ಮಲ್ಲಿ ಒಂದು 25-30 ವೆರೈಟೀಸ್ ಹಣ್ಣು ಇದೆ. ಯಾವುದು ಕಾಡು ಮರ, ಪಾಲೆ ಪಣ್ಣು, ಎಳಂದೆ ಪಣ್ಣು, ಕರ್ಮಂಜಿ ಪಣ್ಣು ಅಂತ ನಮ್ಮ ಅಪ್ಪ ನೆಟ್ಟಿರೋದು ಅದು ಇದೆ. ಕಾಯಿ, ಐ ಮೀನ್ ಮಾಂಗಿಯಲ್ಲಿ ವೆರೈಟಿ, ಪಪ್ಪಾಯ. ಐ ಥಿಂಕ್ ಇಟ್ಸ್ ಹೆವನ್ ಆ್ಯಕ್ಚುಲಿ. ನಮಗಿಂತ ಜಾಸ್ತಿ ಪಕ್ಷಿಗಳಿಗೆ ತಿನ್ನೋಕ್ಕೆ ಬಿಟ್ಟಿದ್ದೀವಿ. ಆ್ಯಂಡ್ ದಟ್ಸ್ ಹೌ ಇಟ್ ಹ್ಯಾಸ್ ಟು ಬಿ ಮೈಂಟೈನ್. ಇದು ಹೇಳಿದಾಗ ನನಗೆ ನೆನಪಾಯಿತು, ನಮ್ಮ ಕಣಿವೆಯಲ್ಲಿ ಒಬ್ಬರು ಸಾಹಿತಿ ಇದ್ದಾರೆ, ಗೊತ್ತಿದೆಯಲ್ಲೋ ನನಗೆ ಗೊತ್ತಿಲ್ಲ. ಓಕೆ. ಭಾರದ್ವಾಜ ಆನಂದ ತೀರ್ಥ ಅಂತ, ದೊಡ್ಡ ಸಾಹಿತಿ. ಅವರು ಮನೆ ಪಕ್ಕದಲ್ಲೇ ಜಾಗ, ಮನೆ ಹಳೆ ಮನೆ, ಹಿಂದೆ ಒಂದಷ್ಟು ಜಾಗ ಇದೆ, ಕಾವೇರಿ ನದಿ ತೀರದ ಜಾಗ. ಅಲ್ಲಿ ಅವ್ರ ತೋಟದೊಳಗೆ ಮರ ಗಿಡಗಳನ್ನ ಹಂಗೇ ಬಿಟ್ಟಿದ್ದಾರೆ. ಹಣ್ಣುಗಳು ಸಹ ಚಿಕ್ಕು ಇತ್ಯಾದಿ ಇತ್ಯಾದಿ ಹಣ್ಣುಗಳಿದ್ದಾವೆ, ಅದರ ಪಾಡಿಗೆ ಬಿಟ್ಟಿದ್ದಾರೆ. ಯಾರಿಗೆ ಬೇಕಾದ್ರೂ ಕುಯ್ಕೋಬೋದು, ಪಕ್ಷಿಗಳು ಬರುತ್ತೆ ತಿಂತವೆ, ಪ್ರಾಣಿಗಳು ಬರುತ್ತೆ ತಿಂತವೆ ಹೋಗ್ತವೆ. ಕಡಿಯೋದು ಗಿಡೋದು ಏನೂ ಇಲ್ಲ. ನಿಮ್ಗೆ ಸಾಧ್ಯ ಆದರೂ ಒಮ್ಮೆ ವಿಸಿಟ್ ಮಾಡಿ ಅವ್ರ ಹತ್ರ. ಸೂಪರ್. ಕಡಿಮೆ ದೇವಸ್ಥಾನ ಚೂರು ಮುಂದೆ ಇದೆ ಅವ್ರ ಮನೆ, ರೋಡ್ ಸೈಡ್ಲೇ ಇರುವಂಥದ್ದು. ಚೆನ್ನಾಗಿದೆ, ಅವ್ರು ಸಿಕ್ಕದಾಗ ಹೇಳ್ತಾ ಇರ್ತಾರೆ. ನಮ್ಮ ಕೊಡಗು ಎಲ್ಲ ಹಿಂಗಾಗ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ, ಹಣ್ಣು ಗಿಡ. ಐ ಥಿಂಕ್ ಹೆವನ್. ಅದಕ್ಕೆ ಈಗ ನಮ್ಮಲ್ಲಿ ಏನಂದರೆ ಮೈಸೂರು ಬೆಂಗಳೂರಿಗೆಲ್ಲ ಕಾರ್ ತಗೊಂಡು ಫುಲ್ ಸ್ಟ್ಯಾಂಡರ್ಡಾಗಿ ಹೋಗ್ತಾರೆ. ಯಾಕೆ ಹೋಗ್ತಾರೆ ಅಂತ ಹೇಳಿದ್ರೆ ಹಾಸ್ಪಿಟಲಲ್ಲಿ ಚೆಕಪ್ಪು, ಫುಲ್ ಬಾಡಿ ಚೆಕಪ್ಪು, ಸ್ಕ್ಯಾನಿಂಗು. ನಾನು ನೋಡ್ತೀನಿ, ನನ್ನ ಫ್ರೆಂಡು ಲಾಸ್ಟ್ ವೀಕು ಬಂದಿದ್ದರು. ಈಗ ಜಸ್ಟ್ ಬರಬೇಕಾದ್ರೆ ಒಬ್ಬ ಫೋನ್ ಮಾಡಿದ್ದ, ಅಮ್ಮನಿಗೆ ಕ್ಯಾನ್ಸರ್ ಆಗಿದೆ, ಲಾಸ್ಟ್ ಟೈಮು 6.5 ಲ್ಯಾಕ್ಸು, ಈಗ ಮೊನ್ನೆ ಸೆಕೆಂಡ್ ಟ್ರೀಟ್ಮೆಂಟ್ ಆಯಿತು, ಕೀಮೊಥೆರಪಿ ಎಲ್ಲ 9 ಲ್ಯಾಕ್ಸು ಅದಿದು. ಈ ಈ ದುಡ್ಡು ಯಾಕೆ ಹಿಂಗೆ ಹೋಗ್ತಾ ಇದೆ ಮನುಷ್ಯನ ಕೈಯಿಂದ ಅಂತ ಹೇಳಿದ್ರೆ, ಈ ಪ್ರಾಣಿ ಪಕ್ಷಿಗಳಿಗೆ ನಾವು ಯಾವಾಗ ಪಾಯ್ಸನ್ ಮಾಡ್ತಾ ಇದ್ದೀವಿ, ದಟ್ ಈಸ್ ಕಮ್ಮಿಂಗ್ ಬ್ಯಾಕ್. ಸೊ ಐ ಥಿಂಕ್ ಎಲ್ಲರೂ ಇದೊಂದು ನೆಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವ್ರದ್ದು ಫೈನಾನ್ಷಿಯಲು ರೆಡಿ ಆಗುತ್ತೆ, ರಿಲೇಷನ್ಶಿಪ್ಪು ಚೆನ್ನಾಗಾಗುತ್ತೆ, ಕೊಡಗು ವಿಲ್ ಬಿ ಬ್ಯಾಕ್ ಟು ನಮ್ಮ ಹಳೆ ಕೊಡಗು. ದಟ್ ಈಸ್ ಮೈ ಡ್ರೀಮ್. ಈಗ ನಮ್ಮ ನೋಡ್ತಾ ಇರೋರಿಗೆ ಒಂದು ಪ್ರಶ್ನೆ ಇರ್ಬೋದು, ಆಗಲೇ 1 ಕೋಟಿ ಸಾಲ ಇದೆ ಅಂತ ಹೇಳಿ ನಾವು ಕಂಟೆಂಟ್ ಮುಂದುವರಿಸ್ತಾ ಬಂದ್ವಿ. ಈ ಆ ಸಾಲ ತೀರಿದ್ಯಾ, ಮುಗಿಸಿದ್ರೆ ಹೇಗೆ? ಯಾ, ಆ್ಯಕ್ಚುಲಿ ಆ ಟೈಮಿಗೆ ನಾನು ಸಾಲ ಮುಗಿಸ್ಕೊಂಡು ಬಂದುಬಿಟ್ಟೆ. ಯಾಕೆ ಇವಳು ನೋಟ್ ಮಾಡ್ಕೊಂಡು ಬಂದಳು, ಸಾಲ ಎಲ್ಲ ಮುಗಿಸ್ತು. ಆಮೇಲೆ ಆ ಸಾಲ ಎಲ್ಲ ಮುಗ್ದಿದೆ. ಈಗ ಬೇರೆ ಬೇರೆ ಥರ ಸಾಲ ಅಂದರೆ ವೆಹಿಕಲ್ಲು, ಇನ್ವೆಸ್ಟ್ಮೆಂಟ್ಸು, ಅದು ಇದು ಮಾಡಿಕೊಂಡು ಮೈಂಡ್. ಸಾಲ ಈಸ್ ಅ ಪಾರ್ಟ್ ಆಫ್ ಅ ಬಿಸ್ನೆಸ್ ಓನರ್ಸ್ ಲೈಫ್, ಬಟ್ ಸಫೋಕೇಶನ್ ಸಾಲ ಇಲ್ಲ. ಸೊ ದೇಶ ಬಿಟ್ಟು ಓಡೋವಂಥ ಸಾಲ ಇಲ್ಲ, ಆ್ಯಂಡ್ ನೆಮ್ಮದಿ ಇಲ್ಲದೆ ಮಲಗುವಂಥ ಸಾಲ ಇಲ್ಲ. ಐ ಥಿಂಕ್ ಐ ಆಮ್ ಲೀಡಿಂಗ್ ಅ ವೆರಿ ಕ್ವಾಲಿಟಿ ಲೈಫ್. ಬ್ಯಾಂಕ್ ಅವ್ರು ಬಂದು ನೋಟಿಸ್ ಅಂಟಿಸ್ತಾರೆ, ಆ ಥರ ಸಾಲ ಇಲ್ಲ. ಬ್ಯಾಂಕಲ್ಲಿ ಸಾಲ ಇಲ್ಲವೇ ಇಲ್ಲ ಅಂತ ಅನ್ಬೋದು. ಇನ್ನೊಂದು ಕೇಳಬೇಕು, ನಾನು ಆಗ್ಲಿಂದ ಅಂದ್ಕೊಳ್ತಾ ಇದ್ದೀನಿ, ಈ ಭಜನ್ ಅವ್ರು ಇಷ್ಟೆಲ್ಲ ಮಾತಾಡ್ತಾ ಇದ್ದಾಗ ಎಲ್ಲೋ ನನಗೆ ಈ ಆಧ್ಯಾತ್ಮದ ಲಿಂಕ್ ಇದೆಯಾ ಆ ರೀತಿಯಾದಂಥ ಪ್ರಶ್ನೆ ಕಾಡ್ತಾ ಇದೆ. ಯಾರ್ದೋ ಒಬ್ರು ಸ್ಪಿರಿಚುವಲ್ ಇನ್ಸ್ಪೈರ್ ಆಗಿ ನಿಮ್ಮನ್ನ ಈ ರೀತಿಯಾಗಿ ಬದಲಾವಣೆ ಮಾಡ್ಕೊಂಡ್ರ? ಮಗ ಹೇಳಿ ಮಾಡಿದ್ವಿ, ಮತ್ತೆ ಬೇರೆ ಬೇರೆ ವಿಚಾರ ಹೇಳಿದ್ರಿ, ಬಟ್ ಆ ಮಾತುಗಳನ್ನ ಕೇಳಿದಾಗ ನನಗೆ ಈ ರೀತಿಯಾದ ಪ್ರಶ್ನೆ ಬರ್ತಾ ಇದೆ, ನಿಮಗೆ ಆಧ್ಯಾತ್ಮದ ಸ್ಪರ್ಶ ಇದ್ಕೊಂಡು ಈ ರೀತಿ ಮಾಡ್ತಾ ಇದ್ದೀರಾ ಅಂತ. ಎಸ್, ಆ್ಯಕ್ಚುಲಿ ತುಂಬ ಜನರಿಗೆ ಇದೇ ಡೌಟು, ಓ ಭಜನ್ ಅಂದರೆ ಸ್ಪಿರಿಚುವಲ್, ಹೆಸರೇ ಭಜನ್ ಬೋಪಣ್ಣ ಅಂತ ಅಲ್ವಾ? ನಿಜವಾಗ್ಲೂ ಹೇಳ್ತೀನಿ, ಜನರಿಗೆ ಕನ್ಫ್ಯೂಷನ್ ಇದೆ. ಸ್ಪಿರಿಚುವಾಲಿಟಿ ಬೇರೆ, ರಿಲಿಜನ್ ಬೇರೆ, ಆಯಿತಾ? ನನಗೆ ಮೆಡಿಟೇಷನ್ ಅಂದರೆ ಇರಿಟೇಷನ್. ನನಗಾಗಲ್ಲ ಮೆಡಿಟೇಷನ್ ಕೂರೋಕ್ಕೆ, ಆಯಿತಾ? ಏನೋ ಒಂದು ಫಾಲೋ ಮಾಡಬೇಕು, ಅದು ಇದು, ನನಗೆ ಅದೆಲ್ಲ ಆಗಲ್ಲ. ಐ ಆಮ್ ಲೈಕ್ ಅ ವೆರಿ ಡಿಫ್ರೆಂಟ್ ಜೋವಿಯಲ್ ಪರ್ಸನ್. ಎಂಜಾಯ್ ಮಾಡಬೇಕು, ಒಬ್ಬನೇ ಇರೋಕ್ಕೆ ಆಗಲ್ಲ. ಒಬ್ಬನೇ ಇರೋಕ್ಕೆ ಆಗಲ್ಲ. ನನಗೇನಂದರೆ ನಾನು ಹೋಗ್ಬೇಕಾದ್ರೆ ನನ್ನ ಹತ್ರ 10 ಜನರು ಬೇಕು, ಹುಡುಗರು, ಫ್ರೆಂಡ್ಸು, ಕಸಿನ್ಸು, ಯಾರಾದರೂ ಇರಬೇಕು. ಈ ಥರ ಒಂದು ಮನಸ್ಥಿತಿ. ನಾನು ಕೆಲವ್ರನ್ನ ಅಂದ್ಕೊಳ್ತಿದ್ದೆ, ಈ ಒಬ್ಬೊಬ್ಬರೇ ಓಡಾಡ್ತಾರೆ, ಸೋಲೋ ಟ್ರಿಪ್ ಅಂತ ಹೋಗ್ತಾರೆ, ಹುಚ್ಚರು ಅಂತ ಅಂದ್ಕೊಂಡೆ. ತಲೆ ಕೆಟ್ಟಿದೆಯಾ ಅವರಿಗೆ?
ಏನು ಅಲ್ಲಿ ಹೋಗ್ಬಿಟ್ಟು ಏನೋ ಒಂದು ಆಯಿತು, ಪಕ್ಕದಲ್ಲಿ ಯಾರಿಲ್ಲ ಅಂತ. ಬಟ್ ಆ್ಯಕ್ಚುಲಿ ನಾನು ಯಾವಾಗ 1 ಕೋಟಿ ಸಾಲ ಆಗಿ ಒಂದು ಲೈಫಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತ ಯೋಚನೆ ಮಾಡಿದ್ದು, ದಟ್ ಈಸ್ ವೇರ್ ದ ಸ್ಪಿರಿಚುಯಾಲಿಟಿ ಸ್ಟಾರ್ಟೆಡ್. ಇಟ್ಸ್ ನಾಟ್ ಆಧ್ಯಾತ್ಮ, ಇಟ್ ಈಸ್ ಸ್ಪೆಂಡಿಂಗ್ ಮೈ ಟೈಮ್ ವಿತ್ ಮೈ ಸೆಲ್ಫ್. ನನ್ನೊಟ್ಟಿಗೆ ನಾನು ಟೈಮ್ ಸ್ಪೆಂಡ್ ಮಾಡಿದೆ. ಈಗ ಹೆಂಡ್ತಿಯಿಂದ ನನಗೆ ಐಡಿಯಾಸ್ ಬರೋದಕ್ಕಿಂತ ನನ್ನೊಳಗಡೆ ನಾನು ಕೇಳ್ಕೊಳ್ತಾ ಇದ್ದೆ, ನೆಕ್ಸ್ಟ್ ಏನು ಮಾಡಬಹುದು, ನನಗಿಂತ ಒಳ್ಳೆ ಕೃಷ್ಣ ನನ್ನ ಒಳಗಡೆ ಇರೋಕ್ಕಿಂತ ಒಳ್ಳೆ ಕೃಷ್ಣ ಹೊರಗಡೆ ಇಲ್ಲ. ಫಸ್ಟ್ ಇಟ್ ಶುಡ್ ಸ್ಟಾರ್ಟ್ ಫ್ರಮ್ ಇನ್ಸೈಡು. ಹೊರಗಡೆ ನಮಗೆ ಮೆಂಟರ್ಸ್ ಇದ್ದಾರೆ, ಈ ಥರ ಹೋಗು ಆ ಥರ ಹೋಗು ಅಂತ, ಬಟ್ ಒಳಗಡೆಯಿಂದ ಪ್ರೋಸೆಸ್ ಆಗೋದಿದೆಯಲ್ಲ, ದಟ್ ಈಸ್ ವೇರ್ ಆಧ್ಯಾತ್ಮ ಈಸ್. ಸೊ ಐ ಡೋಂಟ್ ಸೇ ಇಟ್ ಈಸ್ ಸಮಥಿಂಗ್. ಒಂದು ಹೇಳ್ತೀನಿ, ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ, ನಾವು ಎಲ್ಲಿ ತನಕ ಆ ಕಣ್ಣು ಮುಚ್ಚಿ ನಾನು ಹುಟ್ಟಿರೋ ಪರ್ಪಸ್ ಏನು ಅಂತ ಕೇಳಲ್ವೋ, ಅಲ್ಲಿ ತನಕ ನಮ್ಮ ಲೈಫು ಅದಕ್ಕೆ ಒಂದು ವ್ಯಾಲ್ಯೂನೇ ಇಲ್ಲ. ಇಟ್ ಈಸ್ ಜಸ್ಟ್ ಗೋಯಿಂಗ್ ವಿತ್ ದ ಫ್ಲೋ. ರೆಂಟ್ ಕಟ್ಟಬೇಕು ಅಂತ ಕೆಲಸ ಮಾಡ್ತಾರೆ, ಬಾಡಿಗೆ ಕಟ್ಟಬೇಕು ಅಂತ ಮಾಡ್ತಾರೆ, ಇಲ್ಲ ಸಾಲ ತೀರಿಸಬೇಕು ಅಂತ ಮಾಡ್ತಾರೆ, ಇಲ್ಲ ಹೆಂಡ್ತಿಗೋಸ್ಕರ, ಗಂಡನಿಗೋಸ್ಕರ, ಮಕ್ಕಳಿಗೋಸ್ಕರ ವೀಕ್ಲಿ ಕಮಿಟ್ಮೆಂಟು, ಮಂತ್ಲಿ ಕಮಿಟ್ಮೆಂಟ್. ಇದು ಲೈಫ್ ಅಲ್ಲ. ಯಾರು ಹೇಳಿದ್ರು ಲೈಫಲ್ಲಿ ಪ್ರಪಂಚ ಇಷ್ಟು ಚೆನ್ನಾಗಿ ಸೃಷ್ಟಿಯಾಗಿದೆ? ದೇವರು ಹೇಳಿರೋದು, ನೀನು ಹೋಗಲ್ಲಿ, ನಿನಗೆ ಇರೋದು 100 ವರ್ಷ 150 ವರ್ಷ ನಾನು ಇಟ್ಟಿದ್ದೀನಿ, ಆದರೆ ಇವಾಗೆಲ್ಲ 50 ವರ್ಷ ಸಾಕು, ಅದು ಬಿಟ್ಟರೆ ಬೋನಸ್ ಅಂತ ಆಲ್ರೆಡಿ ಹೇಳ್ತಾ ಇದ್ದಾರೆ. 25-30 ವರ್ಷಕ್ಕೆ ಹೋಗ್ತಾ ಇದ್ದಾರೆ ನೀಟಾಗಿ. ಸೊ ಐ ಥಿಂಕ್ ಆಧ್ಯಾತ್ಮ ಅಂತ ಹೇಳೋದಕ್ಕಿಂತ ಫಾರ್ ಮಿ ಇಟ್ ಈಸ್ ಅಬೌಟ್ ಆ ಇನ್ನರ್ ಚೈಲ್ಡ್ ಕನೆಕ್ಷನ್ನು. ಮನುಷ್ಯರಿಗೆ ಮರ್ತೋಗ್ಬಿಟ್ಟಿದೆ. ನಾನು ಕಾಲೇಜಿಗೆ ಹೋಗ್ಬೇಕಾದ್ರೆ ಹೋಗಿ ಕನ್ನಡಿ ಮುಂದೆ ನಿಂತ್ಕೊಂಡು, ಎಷ್ಟು ಸ್ಮಾರ್ಟ್ ಇದೆಯಲ್ಲ ಅಂತ ಹೇಳ್ಕೊಂಡು ಹಿಂಗೆ ಮಾಡ್ತಾಯಿದ್ದೆ. ಅಮ್ಮ ಬೈತಾಯಿದ್ರು, ಮದಿ ಕನ್ನಡಿ ನೋಟೋದಂತ. ಸೊ ದಟ್ ಈಸ್ ಆಧ್ಯಾತ್ಮ, ಸೆಲ್ಫ್ ಲವ್ ಅಲ್ವಾ. ನಮ್ಮ ಕೈ ಕಾಲು, ನಮ್ಮ ಸ್ಟೂಡೆಂಟ್ಸ್ ಕೆಲವರು ಹೇಳ್ತಾರೆ, ಸರ್ ನಾನು ಕನ್ನಡಿ ನೋಡಿ ಕೋಮ್ ಮಾಡೋದೇ ಎಷ್ಟೋ ದಿನ ಆಯಿತು ಅಂತ. ಸೊ ಐ ಥಿಂಕ್ ದಟ್ ಈಸ್ ವೇರ್ ಯು ಎಂಜಾಯ್ ದಟ್ ಕ್ರಿಯೇಷನ್. ನಿಮ್ಮ ಹತ್ರ ಏನಿದೆ, ಯು ಜಸ್ಟ್ ಹ್ಯಾವ್ ಗ್ರ್ಯಾಟಿಟ್ಯೂಡ್ ಟು ದ್ಯಾಟ್ ಅಲ್ಲ, ದಟ್ ಈಸ್ ಆಧ್ಯಾತ್ಮ. ಕಣ್ಮುಚ್ಚಿ ಒಂದು ಕಾಡಲ್ಲಿ ಒಂದು ನೇಚರ್ ಮಧ್ಯೆ ಹೋಗಿ ಕೂತ್ಕೊಳ್ಳೋದು ಆಧ್ಯಾತ್ಮ. ಬಾಕಿ ರಿಲಿಜಿಯನ್ನು ಇದೆಲ್ಲ ನಾವು ಜನರು ಆಮೇಲೆ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಏನೋ ಒಂದು ದೇವ್ರದ ಆಶೀರ್ವಾದ, ಬೇರೆ ಬೇರೆ ಅವತಾರ ಫೋಟೋಸು ಅದು ಇದೆಲ್ಲ ಲೇಟರ್ ಬಂದಿದ್ದು. ಫಾರ್ ಮೀ ಸ್ಪಿರಿಚುಯಾಲಿಟಿ ಈಸ್ ನೇಚರ್. ಸೊ ನೇಚರ್ ನನಗೆ ಏನು ಪಾಠ ಕಲಿಸ್ತು, ಐ ಆನರ್ಡ್ ದಟ್. ನೇಚರ್ಗೆ ಯಾವ ಥರ ಸರೆಂಡರ್ ಆಗಬೇಕಾಯಿತು ಅದೇ ನೇಚರೇ ನನಗೆ ಲೆಸನ್ಸ್ ಕೊಡ್ತು. ಇವಾಗಲೂ ನನಗೆ ಲೈಫಲ್ಲಿ ತುಂಬ ಕನ್ಫ್ಯೂಸ್ ಆಗಿ ನನಗೇನು ಅರ್ಥ ಆಗ್ತಾಯಿಲ್ಲ ಅಂತ ಹೇಳಿದಾಗ ವೈಫಿಗೆ ಹೇಳ್ತೀನಿ, ಈ ರಿಟ್ರೀಟ್ ಆದಾಗ ಸಂಬಳ ಕೊಡೋಕ್ಕೂ ಒದ್ದಾಡ್ತಾ ಇದೆ ಟೀಮ್. ಹೇಳ್ತಾ ಇದೆ, ಎಷ್ಟು ಸಂಬಳ? ಓಕೆ, ತಲೆ ಕೆಡ್ಸ್ಕೊಬೇಡ, ಬೇರ್ ಫುಟು ಚಪ್ಪಲಿ ಬಿಚ್ಚೋದು, ಆರಾಮಾಗಿ ಹೋಗಿ ಬರೋದು. ಹೋಗಿ ಬರೋಷ್ಟರಲ್ಲಿ ಇವಳು ಹೇಳ್ತಾ ಇದ್ದಳು, ದುಡ್ಡು ಬಾತಲ್ಲ, ಬಿಸ್ನೆಸ್ ಆಚಲ್ಲ, ಇಲ್ಲಿ ನಿಜ ಅಂತ. ಮ್ಯಾಜಿಕ್. ಮತ್ತು ಅದರೊಟ್ಟಿಗೆ ಚಾರಿಟಿ ಕೂಡ ಒಂದು ಥರದಲ್ಲಿ ಆಧ್ಯಾತ್ಮ, ಸ್ಪಿರಿಚುಯಾಲಿಟಿ. ಅಂದರೆ ನಾವು ಎಷ್ಟೇ ಲೈಫಲ್ಲಿ ಮುಂದೆ ಹೋದರೂ ಚಾರಿಟಿ ಮಾಡ್ತಾಯಿಲ್ಲ ಅಂತ ಹೇಳಿದ್ರೆ ಲೈಫ್ ಮುಂದೆ ಹೋಗಲ್ಲ. ಸೊ ನಾವಿಲ್ಲಿ ನನಗೆ ಆಧ್ಯಾತ್ಮ ಎಲ್ಲ ಶುರು ಆಗೋಕ್ಕೆ ಬೇರೆ ಬೇರೆ ಜಾಗಗಳಿದೆ. ನಮ್ಮ ಹರ್ದೂರು ಬ್ರಿಡ್ಜ್ ಅಲ್ಲ ಪಕ್ಕದಲ್ಲಿ, ಅದನ್ನ ಕ್ಲೀನ್ ಮಾಡ್ತಾ ಇದ್ವಿ ನಾವೆಲ್ಲ ಸೇರಿಕೊಂಡು. ಬೆಟ್ಟಗಳು ಕ್ಲೀನ್ ಮಾಡಿದ್ವಿ, ಹರ್ದೂರು ಲೇಕ್ ಕ್ಲೀನ್ ಮಾಡಿದ್ವಿ. ಆ ಹೊಳೆಯಲ್ಲಿ ಬಂದೆಲ್ಲ ಸಿಕ್ಕಾಕೊಂಡಿತ್ತು ಫ್ಲಡ್ ಟೈಮಲ್ಲಿ. ಆವಾಗ ಹೊಳೆ ಒಳಗಡೆ ಕೈ ತೆಗೆದು ಹೊರಗಡೆ ತೆಗಿತಾರೆ ಹಾಲಿನ ಪ್ಯಾಕೆಟ್, ಯಾವುದೋ ಮಗು ಕುಡಿಬೇಕಾಗಿತ್ತು, ಅದು ಅಲ್ಲಿ ನನಗೆ ಅದು ಆಧ್ಯಾತ್ಮ ಅಲ್ಲ, ಅಲ್ಲಿ ನನಗೆ ರಿಯಲೈಸೇಷನ್ ಆಗಿದ್ದು. ಟಿ ವಿ ಬಂದಿತ್ತು ಆಯಿತಾ, ಮಕ್ಕಳದು ಬಟ್ಟೆ ಇತ್ತು, ಅಲ್ಲಿ ನನಗನ್ನಿಸ್ತು ದಿಸ್ ಈಸ್ ನೇಚರ್. ಸೊ ನನಗೆ ಯಾರೂ ಬಂದುಬಿಟ್ಟು ನೀನು ಈ ಥರ ಮಾಡು, ನಿನಗೆ ನಾನು ಗುರು, ನೀನು ನಾವೆಲ್ಲ ವಿ ಹ್ಯಾವ್ ದಟ್ ಪವರ್ ಆಫ್ ಬೀಯಿಂಗ್ ಕನೆಕ್ಟೆಡ್ ವಿತ್ ನೇಚರ್. ದಟ್ ಈಸ್ ಸ್ಪಿರಿಚುಯಾಲಿಟಿ ಫಾರ್ ಮೀ. ಸೊ ನನಗೆ ಸ್ಪಿರಿಚುಯಾಲಿಟಿ ಈಸ್ ನಾಟ್ ಆ ಕಾವಿ ಬಟ್ಟೆ ಆಗಿರ್ಬೋದು, ಇಲ್ಲ ಬೇರೆ ಬೇರೆ ರಿಲಿಜನ್ನು, ದಟ್ ಈಸ್ ನಾಟ್ ಮೈ ಸ್ಟೈಲ್. ಮೈ ಸ್ಟೈಲ್ ಈಸ್ ನೇಚರ್. ಏನಿಲ್ಲ ಅಂದರೆ ನೇಚರ್ ಹತ್ರ ಹೋಗ್ಬಿಟ್ಟು ವನದೇವತೆಗೆ ಶರಣು, ಅಷ್ಟೇ. ದಟ್ ಈಸ್ ಮೈ ಆಧ್ಯಾತ್ಮ. ದೇವರು, ನಂಬಿಕೆ, ಪೂಜೆ ಪುನಸ್ಕಾರ, ಡೆಫಿನೆಟ್ಲಿ ದಟ್ ಕಮ್ಸ್ ಇನ್ ದ ಸೆಕೆಂಡ್ ಲೆವೆಲ್. ಅದರಲ್ಲ ದಟ್ ಟು ಸೇ ಗ್ರ್ಯಾಟಿಟ್ಯೂಡ್. ಅದು ಯಾರು ಅಂತ ಗೊತ್ತಿಲ್ಲ, ಕಣ್ಣಿಗೆ ಕಾಣಲ್ಲ, ಬಟ್ ನನ್ನ ಹಿಂದೆನೇ ಆ ಶಕ್ತಿ ನನ್ನ ಗೈಡ್ ಮಾಡ್ತಾ ಇರ್ಬೋದು. ನಾನು ಎಲ್ಲಾದರೂ ಹೋಗ್ಬೇಕಾದ್ರೆ ನನಗೆ ಏನು ಮಾತಾಡಬೇಕು ಅಂತ ಗೈಡ್ ಮಾಡ್ತಾ ಇರ್ಬೋದು. ಆ್ಯಂಡ್ ದಿಸ್ ಈಸ್ ನಾಟ್ ಫಾರ್ ಭಜನ್ ಬೋಪಣ್ಣ, ಇಟ್ ಈಸ್ ಫಾರ್ ಈಚ್ ಒನ್ ಆಫ್ ಅಸ್. ಬಟ್ ನಾವು ಆ ಒಂದು ಶಕ್ತಿ ನಮ್ಮೊಟ್ಟಿಗೆ ಇರಬೇಕು ಅಂತ ಹೇಳಿದ್ರೆ ನಮ್ಮ ಒಳಗಡೆ ಕೂಡ ಅಷ್ಟೇ ಕ್ಲೀನ್ ಇರಬೇಕು. ಸೊ ನಾನು ಅಂದ್ಕೊಂಡೆ, ಈಗ ನಾನು ಕೆಲವು ಲೈಫಲ್ಲಿ ಸಫೋಕೇಶನ್ ಆಗೋದು ಯಾಕೆ ಅಂತ ಹೇಳಿದ್ರೆ, ಈಗ ನಾನೊಂದು ಸಿಂಪಲಾಗಿ ಕ್ವಶನ್ ಕೇಳ್ತೀನಿ, ಇದರಲ್ಲಿ ಕೆಲವರಿಗೆ ಆಧ್ಯಾತ್ಮದ ರಿಲೇಷನ್ಶಿಪ್ ಅರ್ಥ ಆಗುತ್ತೆ. ನಿಮ್ಮ ಮನೆಗೆ ಒಬ್ಬರು ನೆಂಟರು ಬರ್ತಾರೆ ಅಲ್ವಾ, ಆ ನೆಂಟರು ನಿಮ್ಮ ಮನೆಗೆ ಬಂದಾಗ, ನಿಮ್ಮ ಮದುವೆ ಆಗಿದೆ ನನಗೆ ಗೊತ್ತಿಲ್ಲ, ಐ ಡೋಂಟ್ ಆಸ್ ಇಟ್, ಬಟ್ ಆ್ಯಸ್ ಅ ಪರ್ಸನ್ ಇಮ್ಯಾಜಿನ್, ನೀವು ನಿಮ್ಮ ವೈಫು ಮಗು ಇರುತ್ತೆ, ಆ ನೆಂಟರು ನಿಮ್ಮ ಮನೆಗೆ ಬಂದಾಗ ನೀವು ಜಗಳ ಆಡಿಕೊಂಡು, ಕುಡ್ಕೊಂಡು, ಬೈಕೊಂಡು, ಸಿಗರೇಟ್ ಸೇದ್ಕೊಂಡು, ಏನೋ ಒಂದು ಇದು ಮಾಡಿಕೊಂಡು ನೀನು ಸರಿ ಇಲ್ಲ ಅಂತ ಹೇಳ್ಕೊಂಡು ಜಗಳ ಆಡ್ತಾ ಇದ್ದರೆ, ಆ ಒಂದು ಗೆಸ್ಟ್ ನಿಮ್ಮ ಮನೇಲಿ ಇರ್ತಾರಾ ಇಲ್ವಾ? ಒಂದು ವಾರಕ್ಕೆ ಬಂದಿರ್ತಾರೆ, ಹೋಗಿ ಮನೆಗೆ ಹೋಗುವ ಇರಲ್ಲ, ಓಡೋಗ್ಬಿಡ್ತಾರೆ. ಅದೇ ನೀವು ಖುಷಿಯಿಂದ ಚೆನ್ನಾಗಿ ನೀಟಾಗಿ ಮಾತಾಡಿಕೊಂಡು, ಒಳ್ಳೆ ಮಾತುಗಳಾಡಿಕೊಂಡು, ಹೆಂಡ್ತಿ ಮಗ
ಗಂಡ ಎಲ್ಲ ಒಟ್ಟಿಗೆ ಇದ್ದಾಗ, ಖುಷಿಯಿಂದ ಇದ್ದಾಗ ಆ ಒಂದು ನೆಂಟರು ಇನ್ನೂ ಎರಡು ವಾರಕ್ಕೆ ಒಂದು 2 ದಿನ ಎಕ್ಸ್ಟ್ರಾ ಮಾಡ್ತಾರೆ, 1 ವಾರ ಎಕ್ಸ್ಟ್ರಾ ಮಾಡ್ಬೋದು. ದಟ್ ಈಸ್ ಲಕ್ಷ್ಮಿ. ಅದೇ ಲಕ್ಷ್ಮಿ ಮನೆಗೆ. ಸೊ ಲಕ್ಷ್ಮಿ ಮನೆಗೆ ಬರಬೇಕಂದ್ರೆ ನಮ್ಮ ಮನೆ ಪಾಸಿಟಿವ್ ಆಗಿರಬೇಕು. ಸೊ ದಟ್ ಈಸ್ ವೇರ್ ಐ ಫೆಲ್ಟ್ ದಟ್ ಈಸ್ ಆಧ್ಯಾತ್ಮ ಫಾರ್ ಮಿ. ಸೊ ನಾವು ಯಾವಾಗ ಮನೆಯಲ್ಲಿ ನಾನು ಹೇಳ್ತೀನಿ, ನೀನು ಕೋಪ ಮಾಡ್ಕೊಂಡ್ರೆ ನಮಗೆ ದುಡ್ಡು ಬರೋದು ಕಡಿಮೆ ಆಗುತ್ತೆ, ಖುಷಿಯಿಂದ ಇರುವ, ನಾನೇನೋ ಒಂದು ಅದು ಮಾಡಿದ್ರೆ ನನಗೆ ಹೇಳು ನೀನು ಅಲ್ಲ, ಮೇಕ್ ಸೆನ್ಸ್ ಅಲ್ಲ. ಸೊ ನಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಇವ್ರದ್ದು ಲೈಫೆಲ್ಲ ನೋಡಿದ್ರೆ ಯಾವಾಗ ನೋಡಿದ್ರೆ ಮನೇಲಿ ಗಲಾಟೆ ಅದು ಇದು ಬೇರೆ ಬೇರೆ ಕಡೆ ನೋಡಿದ್ದೀನಿ. ಅದು ಮಾಡಿದಾಗ ಲಕ್ಷ್ಮಿ ಇರಲ್ಲ, ಓಡೋಗ್ಬಿಡುತ್ತೆ. ಆಮೇಲೆ ನನಗೆ ಸಫೋಕೇಶನ್ ಆಯಿತು, ವೆಲ್ತ್ ಬರ್ತಾ ಇಲ್ಲ, ಅದೆಲ್ಲ ಸ್ಟಾರ್ಟ್ ಆಗೋದು ಅಲ್ಲಿಂದ. ಸೊ ಐ ಥಿಂಕ್ ನಿಮ್ಮ ಕ್ವಶನಿಗೆ ಆನ್ಸರ್ ಸಿಕ್ತು ಅನಿಸುತ್ತೆ. ಆಧ್ಯಾತ್ಮ ಅಲ್ಲ, ನಾನು ಇನ್ನೊಂದು ಅದಕ್ಕೆ ಹೇಳಿದ್ರೆ, ನೀವು ಈ ದೇವರು ಪೂಜೆ ಪುನಃ ಶಬರಿಮಲೆಗೆಲ್ಲ ಹೋಗ್ತೀವಿ ಅಂತ ಹೇಳಿದ್ರಿ. ನಂಬಿಕೆ. ನಾನು ಚರ್ಚಿಗೆ ಹೋಗ್ತೀನಿ. ಚರ್ಚಿಗೆ ಹೋದಾಗ ನನಗೆ ಇನ್ನೂ ಬ್ಲೆಸ್ಸಿಂಗ್, ಯಾಕೆಂದರೆ ನೆಂಟ್ರಲ್ವ ಅಲ್ಲಿಗೆ. ಕ್ರಿಶ್ಚಿಯನ್ ಚರ್ಚಿಗೆ ಹೋದರೆ ನಾನು ಅಲ್ಲಿಗೆ ಅತಿಥಿ, ನನಗೆ ಎಕ್ಸ್ಟ್ರಾ ಬ್ಲೆಸ್ಸಿಂಗ್. ಅವ್ರನ್ನ ಫಸ್ಟ್ ಸೈಡಿಗೆ ಕೂರಿಸ್ತಾರೆ. ಈಗ ನಮ್ಮ ಮನೆಗೆ ಯಾರನ್ನೋ ಕರ್ಕೊಂಡು ಬಂದರೆ ನಮಗೆ ವ್ಯಾಲ್ಯೂ ಇಲ್ಲ, ಬಂದವ್ರ ನೆಂಟರಿಗೆ. ಅದೇ ಮುಸ್ಲಿಮ್ಸು ಅವ್ರದ್ದೇನೋ ಇರುತ್ತೆ. ಐ ಥಿಂಕ್ ದಟ್ಸ್ ಹೌ ಇಟ್ ಹ್ಯಾಸ್ ಟು ಬಿ. ಸೊ ನಮ್ಮ ಟೆಂಪಲಿಗೆ ಯಾರು ರೆಸ್ಪೆಕ್ಟ್ ಕೊಡ್ತಾರೆ ಅವರಿಗೆ ಜಾಸ್ತಿ ಬೆಲೆ ಕೊಡ್ತಾರೆ. ನಮ್ಮ ಕಮ್ಯುನಿಟಿಯಲ್ಲಿ ಅಂದರೆ ನಮ್ಮ ಟೀಮಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ವಿ ಗೋ ಟು ಟೆಂಪಲು, ಚರ್ಚು, ಮಾಸ್ಕು, ಇವ್ರಿಗೆ ಹೋಗ್ತಾರೆ. ಸೊ ಫಾರ್ ಅಸ್ ದ ಮೇನ್ ಗಾಡ್ ಈಸ್ ನೇಚರ್, ಬಾಕಿ ಇರೋದೆಲ್ಲ ಇಟ್ ಈಸ್ ದೇರ್. ಕೋಕಿಲ್ ಅವ್ರಿಗೆ ಸೇಮ್ ಕ್ವಶನ್. ಯಾಕಂತಂದ್ರೆ ಈ ಪ್ರಶ್ನೆ ಅಗತ್ಯ ಉಂಟಾ ಇಲ್ವೋ ಅಂತ ನೋಡೋರು ಕೇಳ್ಬೋದು. ಯಾಕೆ ಅಗತ್ಯ ಅಂತ ಹೇಳಿದ್ರೆ, ನಿಮ್ಮ ಈ ಜೀವನ ಶೈಲಿಯನ್ನು ಈ ರೀತಿ ಪರಿವರ್ತನೆ ಮಾಡಿಕೊಂಡಿರೋ ಕಾರಣಕ್ಕಾಗಿ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಸಹಜವಾಗಿ ಮಹಿಳೆಯರು ದೇವರು, ನಂಬಿಕೆ, ಪೂಜೆ ಪುನಸ್ಕಾರ ಒಂಚೂರು 1-2 ಅಂತ ಹೆಚ್ಚೇ ಇರ್ತದೆ. ನಿಮ್ಮಲ್ಲಿ ಹೇಗೆ ಅದು? ಹೌದು, ನನಗೆ ಐ ಬಿಲೀವ್, ಯಾಕಂದರೆ ಒಂದು ಮನುಷ್ಯನಾಗಿ ಯಾವುದೋ ಒಂದು ಶಕ್ತಿ ಮೇಲೆ ನಮಗೆ ಡಿಪೆಂಡೆನ್ಸಿ ಚಿಕ್ಕ ವಯಸ್ಸಿಂದನೂ ಇರುತ್ತೆ. ಬಿಕಾಸ್ ಅದು ಕೆಲವು ಸಲ ಫ್ಯಾಮಿಲಿಯಿಂದನೋ ಫ್ರೆಂಡ್ಸಿಂದನೋ ಎಲ್ರಿಂದನೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಯಾರೋ ಒಬ್ಬರು ನಾನು ತಗೊಳ್ಳೋ ಡಿಸಿಷನ್ಗೆ ಸಪೋರ್ಟ್ ಮಾಡ್ತಾರೆ. ಈಗ ನಾವು ದೇವ್ರ ಮೇಲೆ ಭಾರ ಹಾಕಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಸೊ ಭಾರ ಹಾಕ್ತಿದ್ದೀನಿ ಅಂತಂದರೆ ನಂಗೆ ಆ ದೇವ್ರ ಆ ಶಕ್ತಿ ಇದೆ. ಆ ಶಕ್ತಿನ ನಾನು ಆಲ್ಮೋಸ್ಟ್ ಫೇಸ್ ಮಾಡಿದ್ದೀನಿ. ಬಟ್ ಆ ಶಕ್ತಿ ನನ್ನೊಟ್ಟಿಗೆ ಯಾವಾಗ ಇರಲಿಲ್ಲ ಅಂತ ಹೇಳಿದ್ರೆ, ಪ್ರಾಬಬ್ಲಿ ಬಾರ್ ಒಳಗಡೆ ಎಂಟರ್ ಆಗಬೇಕಾದ್ರೆ ಶಕ್ತಿ ಹೊರಗಡೆ ನಿಂತಿರುತ್ತೆ. ಒಳಗಡೆ ಒಂದು ಶಕ್ತಿ ಬರ್ತದೆ, ಒಳಗಡೆಯಿಂದ ಒಂದು ಬೇರೆ ಶಕ್ತಿಯಿಂದ ಬರ್ತಿದೆಯಾ. ನಾನು ಲಕ್ಷ್ಮಿನ ಸುಡ್ತಾ ಇರಬೇಕಾದ್ರೆ ಪ್ರಾಬಬ್ಲಿ ನನ್ನ ಹತ್ರ ಶಕ್ತಿ ಇರಲಿಲ್ಲ. ಅದಕ್ಕೆ ನಾನು ಫುಲ್ 93 ಕಿಲೋಸ್ ಆಗಿ ನನ್ನ ಒಂದು ಬಾಡಿಯೆಲ್ಲ ಶೇಪ್ ಚೇಂಜ್ ಆಯಿತು. ಆಮೇಲೆ ಕೆಲವು ಸತಿ ನಾನು ಗಲಾಟೆ ಬೇಡದಿರೋದೆಲ್ಲ ಮಾಡ್ತಾ ಇರಬೇಕಾದ್ರೆ ಪ್ರಾಬಬ್ಲಿ ಆ ಶಕ್ತಿ ಇರಲಿಲ್ಲ. ಬಟ್ ಇವಾಗ ಆ ಶಕ್ತಿ ನನ್ನೊಟ್ಟಿಗೆ ಎಲ್ಲ ಕಡೆ ಇದೆ ಅಂತ ನನಗೆ ಒಂದು ಅನಿಸಿಕೆ. ಇದು ತುಂಬ ವರ್ಷಗಳ ಹಿಂದೆ ನಾನು ಡಿಕೋಡ್ ಮಾಡ್ಕೊಂಡು ಹೋದರೆ, ನಮ್ಮ ಭಾರತ ಇದ್ದಿದ್ದೇ ಬೇರೆ ಥರ. ಪ್ರತಿಯೊಂದಕ್ಕೂ ಶಕ್ತಿ ಇತ್ತು. ಒಂದು ಹೊಳೆ ಅಂತ ಹೇಳಿದ್ರೆ ಆ ನೀರಿಗೆ ಒಂದು ಶಕ್ತಿ ಇತ್ತು. ಈಗ ಕಾವೇರಿ ಹೊಳೆ ಅಂತ ಹೇಳಿದ್ರೆ ಗಾರ್ಬೇಜ್ ತುಂಬ್ಕೊಬಿಟ್ಟಿದೆ. ಹಸುಗಳು ಬಂದು ತಿನ್ನೋದು, ಹಸುನ ಪೂಜೆ ಮಾಡ್ತಾಯಿದ್ರು. ಇವಾಗ ಅದು ಪ್ಲಾಸ್ಟಿಕ್ ತಿಂದ್ಕೊಂಡು, ಕೊಚ್ಚೆ ಕೆಸರೆಲ್ಲ ತಿಂದ್ಕೊಂಡು, ಅದೇ ಹಾಲು ಪ್ಯಾಕೆಟಲ್ಲಿ ಬಂದು ಮನೆಗೆ ತಲುಪುವಾಗ ಅದಕ್ಕೊಂದು ಸೀಲ್ ಹಾಕಿದ್ರೆ ಅದಕ್ಕೆ ಶಕ್ತಿ ಅಂತ ಹೇಳ್ತಾರೆ. ಶಕ್ತಿ ಇರೋದು ಅಲ್ಲಿ. ಸೊ ನೀರು ನೇಚರ್ ಕೊಟ್ಟರೆ ನಾವು ನೇಚರ್ದು ಫೋಟೋ ಹಾಕಲ್ಲ, ಬಟ್ ನೀರನ್ನ ಬೇರೆ ಯಾರಾದರೂ ಕೊಟ್ಟರೆ ಅವ್ರ ಫೋಟೋ ಹಾಕ್ಕೊಳ್ತೀವಿ. ಸೊ ಐ ಥಿಂಕ್ ಗಾಳಿನ ಫ್ರೀಯಾಗಿ ಕೊಡ್ತಾ ಇದೆ, ನಾವೀಗ ವ್ಯಾಲ್ಯೂ ಕೊಡ್ತಾ ಇಲ್ಲ. ಪ್ರಾಬಬ್ಲಿ ನೆಕ್ಸ್ಟ್ ಸ್ವಲ್ಪ ವರ್ಷದಲ್ಲಿ ಕೋವಿಡ್ ಟೈಮಲ್ಲಿ ಆಕ್ಸಿಜನ್ಗೆ ಎಷ್ಟು ಕಷ್ಟಪಟ್ಟು ಗೊತ್ತು. ನೆಕ್ಸ್ಟ್ ಅದು ರಿಯಲ್ ಸಿಚುವೇಶನ್ ಬರುತ್ತೆ, ನಮ್ಮ ಮಕ್ಕಳಿಗೆ ಆಕ್ಸಿಜನ್ನ ಕ್ರಿಯೇಟ್ ಮಾಡಿದಾಗ ಆವಾಗ ಅಯ್ಯೋ ಅಂತೇಳಿ ದುಡ್ಡು ಕೊಡೋಕೆ ಹೋಗ್ತಾರೆ. ಸೊ ಐ ಥಿಂಕ್ ದಟ್ಸ್ ವೇರ್ ವಿ ಅಂಡರ್ಸ್ಟುಡ್ ದ ಪವರ್ ಆಫ್. ನಾವು ಕೊಡಗಿನಿಂದ ಕಾವೇರಿಯನ್ನು ಆ ಕಡೆ ಕಳಿಸ್ತಾ ಇದ್ದೀವಿ ಅಂತೆಲ್ಲ, ಕಾವೇರಿ ಹೋಗ್ತಾ ಇದ್ದಾಳೆ, ಅಲ್ಲಿ ಅವಳಿಗೆ ಬ್ರ್ಯಾಂಡ್ ಹಾಕಿ ಇನ್ನೊಬ್ಬರ ಫೋಟೋ ಹಾಕಿ ಮನೆಗೆ ತಗೊಂಡೋಗಿ ಕೊಡ್ತಾ ಇದ್ದಾರೆ. ಸೊ ಐ ಥಿಂಕ್ ಬಟ್ ಅಲ್ಲಿ ಕಾವೇರಿನೇ ಯಾರು ಸ್ಮರಿಸ್ಕೊಳ್ತಾ ಇಲ್ಲ. ಆ್ಯಕ್ಚುಲಿ ಈ ಎಲ್ಲ ಲೈಫಲ್ಲಿ ಏನಾಗ್ತಾ ಇದೆ ಗೊತ್ತಾ, ಪೂಜಾರಿಗೆ ಬೆಲೆ ಕೊಡ್ತಾ ಇದ್ದೀವಿ, ಬಟ್ ಅದ್ರದ್ದು ಸೋರ್ಸ್ ಇದಾರಲ್ಲ ದೇವರು, ಪೂಜಾರಿಗಿಂತ ಸ್ವಲ್ಪ ಆ ಕಡೆ ಒಂದು ಆ್ಯಕ್ಸಸ್, ಅದು ಡೈರೆಕ್ಟ್ ಆ್ಯಕ್ಸಸ್ ನಮಗೆಲ್ಲರಿಗೂ ಇದೆ. ಅಲ್ಲಿಗೆ ನಾವು ಕನೆಕ್ಷನ್ ಇಲ್ಲ. ನಮಗೆ ಪೂಜಾರಿ ಸ್ವಲ್ಪ ಇದು ಕೊಟ್ಬಿಟ್ರೆ ಹಿಂಗೆ, ಬಟ್ ದೇವರು ನಮಗೆ ಡೈಲಿ ಕೊಡ್ತಾ ಇದ್ದಾರೆ. ಸೊ ಐ ಥಿಂಕ್ ನಮ್ಮ ಆ್ಯನ್ಸೆಸ್ಟರ್ಸಿಗೆ ಗೊತ್ತಿತ್ತು ಕಿಶೋರ್ ಅವರಿಗೆ. ಸೊ ಮೇ ಬಿ ನಮಗೆಲ್ಲೋ ಒಂದು ಕಡೆ ಅದು ಭಯದಿಂದ ಮಿಸ್ ಆಗೋಯ್ತು ಅಂತ ಅಂದ್ಕೊಂಡಿದ್ದೀವಿ. ಸ್ಪೆಷಲಿ ಕಾವೇರಿ ಅಂತ ಹೇಳಿದಾಗ ನನಗೆ ನೆನಪಾಗೋದು, ಈ ಕಾವೇರಿ ನಾವು ರೂಪ ಇಲ್ಲ, ನಾವು ನೇಚರ್ ಆಗಿ ಆರಾಧನೆ ಮಾಡ್ತೀವಿ, ನೀರನ್ನು ಪೂಜೆ ಮಾಡ್ತೀವಿ. ಬರ್ತಾ ನಮ್ಮ ಈ ಕಾವೇರಿಯ ಸ್ಥಿತಿಗತಿ ಹೇಗೆ ಆಗ್ತಾ ಇದೆ, ಸಾಗ್ತಾ ಇದೆ. ಆ ಕಾವೇರಿ ಹರಿಯುವ ಮಾರ್ಗ ನಾವು ಜಸ್ಟ್ ಕೊಡಗಿನ ಒಳಗೆ ಕುಶಾನಗರ ಬಾರ್ಡರ್, ತಲಕಾವೇರಿಯಿಂದ ಹಿಡಿದು ಕುಶಾನಗರ ಬಾರ್ಡರ್ವರೆಗೆ ನಾವು ಲೆಕ್ಕ ಹಾಕೊಂಡ್ರೆ ಯಾವ ಜಾಗದಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು ಕಲ್ಪಿಸ್ಕೊಂಡ್ರೆ ಬಹಳ ಆತಂಕ ಆಗುತ್ತೆ. ಕುಶಾನಗರದಲ್ಲಿ ಹೋಗಿ ನೋಡಿ, ಇಡೀ ಟೌನ್ನ ವೇಸ್ಟ್ ಎಲ್ಲ ಹೋಗೋದು ಅಲ್ಲಿಗೆ, ಮನೆದು ವೇಸ್ಟ್ ಎಲ್ಲ ಬಿಡ್ತಾ ಇದ್ದಾರೆ ಹೋಗೋದು ಅಲ್ಲಿಗೆ. ಆಮೇಲೆ ಸ್ವಲ್ಪ ಮುಂದೆ ಹೋದರೆ ಫ್ಯಾಕ್ಟ್ರಿದು ವೇಸ್ಟ್ ಬಿಡ್ತಾ ಇದ್ದಾರೆ. ಆಮೇಲೆ ನಮ್ಮದು ಗಣಪತಿ ವಿಸರ್ಜನೆ ಅಂತ ಮಾಡ್ತಾರೆ. ಗಣಪತಿ ವಿಸರ್ಜನೆ ಒನ್ ಆಫ್ ದ ಬ್ಯೂಟಿಫುಲ್ ಸಬ್ಜೆಕ್ಟು. ಅದಕ್ಕೆ ಆರ್ಗ್ಯಾನಿಕ್ ಗಣಪತಿ ತಂದು ಮುಳುಗಿಸೋದು ಇದೆಯಲ್ಲ, ದಟ್ ಈಸ್ ಹೌ ಇಟ್ ಹ್ಯಾಸ್ ಟು ಬಿ ಡನ್. ಬಟ್ ನಾವು ಆ ಗಣಪತಿಗಿಂತ ಜಾಸ್ತಿ ವೇಸ್ಟ್ನೇ ತುಂಬಿಸ್ಬಿಟ್ಟು ಒಳಗಡೆ ಮುಳುಗಿಸ್ತೀವಿ. ಅದೇ ನೀರು ಬಂದುಬಿಟ್ಟು ನಮ್ಮ ಟ್ಯಾಪಲ್ಲಿ ಬಂದಾಗ ಕುಡ್ಕೊಂಡು ಪ್ಯೂರಿಫೈಯರ್ ಹಾಕೊಂಡು, ನಮ್ಮನ್ನ ಉಳಿಸೋಕ್ಕೆ ಯಾವ ಪ್ಯೂರಿಫೈರಿಗೂ ಆಗಲ್ಲ. ಆರೋ ಅಲ್ಲ, ಅವ್ರ ಅಪ್ಪ ಬಂದರೂ ಆಗಲ್ಲ. ಅದು ರೆಡಿ ಆಗಬೇಕಂತ ಹೇಳಿದ್ರೆ ಇಲ್ಲಿಂದ ಅವೇರ್ನೆಸ್ ಸ್ಟಾರ್ಟ್ ಆಗಬೇಕು. ಆ ಯಾರ್ಯಾರು ಕಾವೇರಿ ನದಿಗೆ ಬಿಟ್ಟಿದ್ದಾರೆ ಅವ್ರು ಅದೇ ನೀರು ಕುಡಿತಾ ಇದ್ದಾರೆ, ಗೊತ್ತಿಲ್ಲ ಅವರಿಗೆ ಅಷ್ಟೇ.
ಸೊ ಪಾಪದ ಕೂಡ ತುಂಬುತ್ತೆ ಅಂತ ಹೇಳ್ತಾರೆ. ಕರ್ಮ ರಿಟರ್ನ್ ಆಗ್ತಾ ಇದೆ, ಬಟ್ ಸೊ ಬರುತ್ತೆ ಲೆಸನ್ಸು, ಕಟ್ಟಿಟ್ಟ ಬುತ್ತಿ ಒಮ್ಮೆಗೆ ಸಿಗೋದಿಲ್ಲ, ಹಂತವಾಗಿ ನಾವು ಬೇರೆ ಹಂತದಲ್ಲಿ ನಾವು ಅದನ್ನ ಬಟ್ ಇಂಡಿವಿಜುವಲ್ ಲೆಕ್ಕದಲ್ಲಿ ಕೊಡ್ತಾರೆ. ಯಾಕಂದರೆ ನಾನೊಂದು ಕಸದ್ದು ನಾವು ತುಂಬ ಅಭಿಯಾನ ಮಾಡಿದ್ವಿ. ಕೊಡಗಲ್ಲಿ ಆಯಿತು, ನಾವು ಬೆಟ್ಟ ಕ್ಲೀನ್ ಮಾಡಿದ್ವಿ, ಕುಂದಬೆಟ್ಟ, ಚೋಮಕುಂದು, ಈ ಥರ ಎಲ್ಲ ಹೋಗಿ ಏನೇನೋ ಮಾಡಿದ್ವಿ. ನಾವು ಕಸ ಇರ್ತೀವಿ ಅಲ್ವಾ, ನಾವು ಭೂಮಿಗೆ ಏನು ಹೇಳೋದು, ಭೂಮಿ ತಾಯಿ ಅಂತಲ್ಲ, ಭೂಮಿ ತಾಯಿಗೆ ನಾವು ಕಾರಿಂದ ಒಂದು ಕಸ ಎಸೆಯೋದು ಅದಿದ್ದು, ಆ ಕಸನ ನಾವು ಎರ್ಕಲೇಬೇಕು. ಅದು ಯಾವ ಸ್ಥಿತಿಯಲ್ಲಿ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ, ಬಟ್ ಅದು ಎರ್ಕಲೇಬೇಕು. ಅದ್ರ ಬಗ್ಗೆ ಅವೇರ್ನೆಸ್ ಇಲ್ಲ. ನಮಗೇನೊಂದು ಪ್ಲಾಸ್ಟಿಕ್ ಅಂತ ನಾನು ಕೇಳಿ, ನನ್ನ ಪ್ಯಾಂಟ್ ಜಾಬಲ್ಲಿ, ನಂದು ಕಾರಲ್ಲಿ ಎಷ್ಟು ಬೇಕಾದ್ರೂ ಕಸ ಇರುತ್ತೆ, ಬಟ್ ಭೂಮಿ ತಾಯಿಗೆ ನನಗೆ ಏನಾದರೂ ಕಸ ಎಸೆಯೋಕ್ಕೆ ಮನಸ್ಸು ಬರಲ್ಲ. ಸೊ ಅದು ಎಲ್ರಿಗೂ ಅರ್ಥ ಆಗಿಬಿಟ್ರೆ ಲೈಫ್ ಚೆನ್ನಾಗಿರುತ್ತೆ. ಬಟ್ ಅದನ್ನು ನಾನು ವಿಯನಿಗೆ ಕನೆಕ್ಟ್ ಮಾಡ್ಕೊಳ್ತೀನಿ. ಈ ಲೆಸನ್ ಅಲ್ಲಿಂದ ಶುರು ಹೋಗಬೇಕು. ಎಸ್, ಎಕ್ಸಾಕ್ಟ್ಲಿ. ನೀವು ಒಂದು ಹಂತಕ್ಕೆ ಬಂದ ನಂತರ ನಾವು ಅವನಿಗೆ ಪರಿವರ್ತನೆ ಮಾಡ್ತೀನಿ ಅಂತಂದ್ರೆ ಆಗುತ್ತೆ, ಬಟ್ ಅದು ಟೈಮ್ ಹೋಗುತ್ತೆ, ಬಹಳ ತೆಗೆದುಕೊಳ್ಳುತ್ತೆ ಅದು. ಬಟ್ ಮಕ್ಕಳಿಗೆ ಸಣ್ಣದ್ರೆ ಹೇಳ್ಕೊಟ್ಟಾಗ ಆ ಕ್ಷಣಕ್ಕೆ ಅದು ಅಪ್ಲೈ ಮಾಡ್ಕೊಳ್ತಾರೆ. ಮಕ್ಕಳಿಗೆ ಹೇಳ್ಕೊಡಿ, ಮಕ್ಕಳಿಗೆ ಮೆಮೊರಿ ಪವರ್ ಸಖತ್ತಾಗಿರುತ್ತೆ. ಅವ್ರಿಗೊಂದ್ಸಲ ಹೇಳ್ಕೊಟ್ಟಿನ ನೀವು ಅಬ್ಸರ್ವ್ ಮಾಡಿ ಮರೆಯೋದಿಲ್ಲ. ನಾವು ಮಿಸ್ಟೇಕ್ ಮಾಡಿದಾಗ ಬಂದು ಹೇಳ್ತಾರೆ ಯು ಆರ್ ಡೂಯಿಂಗ್ ದಟ್ ಮಿಸ್ಟೇಕ್ ಅಂತ ಹೇಳ್ಬಿಟ್ಟು. ನಾವು ಅದನ್ನೇ ಹೇಳಕ್ಕೆ ಎಲ್ಲ ಸ್ಕೂಲ್ಗಳಲ್ಲೂ ಹೇಳ್ತಿರೋದು, ಮಕ್ಕಳಿಗೆ ಹೇಳ್ಕೊಡಿ ಕಸನ ಬಿಸಾಕಬಾರ್ದು ಅಂತ. ಈಗ ಇವತ್ತು ಬೆಳಗ್ಗೆನೂ ಬರಬೇಕಾದ್ರೆ ಮೈಸೂರಿಂದ ಕಾರಿಂದ ಕಸ ಹಂಗೆ ತೆಗೆದು ಹಾಕಿದ್ರು, ಬೇಜಾರಾಯ್ತು ಇಂಟೆನ್ಷನಲಿ, ಬಟ್ ಹೋಗಿ ತೆಗಿಯೋದಲ್ಲ, ಅವ್ರಿಗೆ ಗೊತ್ತಾಗಬೇಕು ಎಸಿಬಾರ್ದು. ಬಿಕಾಸ್ ಕಾರ್ನ ಮಾತ್ರ ನೀಟಾಗಿ ಇಟ್ಕೊಂಡು ನೋಡ್ತಾರೆ, ಬಟ್ ಅಲ್ಲಿ ಹೋದರೆ ಆಕ್ಸಿಜನ್ ಹಾಳಾಗುತ್ತೆ, ಎಷ್ಟು ಒಂದು ಓವರ್ ಆಲ್ ಸರ್ಕಲೇ ಹಾಳಾಗುತ್ತೆ, ಅದ್ಬೋದಲ್ಲ. ಬಟ್ ಮಕ್ಕಳಿಗೆ ಆ್ಯಕ್ಚುಲಿ ಮಕ್ಕಳಿಗೆ ಹೇಳ್ಕೊಡ್ಬೇಕು ದ ಇಂಪಾರ್ಟೆನ್ಸ್ ಆಫ್ ನೇಚರ್. ಅವರೇ ಎಂಟೈರ್ ಫ್ಯಾಮಿಲಿ ಸ್ಕೂಲಲ್ಲಿ ಅಂತ ಎಜುಕೇಶನ್ ಕೊಡಬೇಕು. ಆ್ಯಕ್ಚುಲಿ ಇಲ್ಲ, ನನ್ನ ಪ್ರಕಾರ ನನ್ನ ಮುಂದೆ 1 hour ಬಂದ್ಬಿಟ್ಟು ಮಕ್ಕಳನ್ನ ಕೂರಿಸಿ ಅವ್ರು ನೆಕ್ಸ್ಟ್ ಮಿನಿಟಿಂದ ಕಸ ಎಸೆಯಲ್ಲ, ಮರ ಮುಟ್ಟೋದಕ್ಕಿಂತ ಕಡಿಯೋದಕ್ಕಿಂತ ಮುಂಚೆ 100 ಸತಿ ಯೋಚನೆ ಮಾಡ್ತಾರೆ. ಈಗ ಮೊನ್ನೆ ಕೂಡ ಒಂದು ಕಾರ್ಪೊರೇಟ್ ವೆಬಿನಾರ್ ಮಾಡಿದೆ. ಸೊ ಐ ಥಿಂಕ್ 1 hour ಸಾಕು ಒಂದು ಮನುಷ್ಯನ ಕಂಪ್ಲೀಟ್. ಅವನು 16 ವರ್ಷ 20 ವರ್ಷ ಸ್ಕೂಲಲ್ಲಿ ಏನು ಓದಿ ಒಂದು ಕಲ್ತಿರಲ್ಲ, ಒಂದು 1 hourಲ್ಲಿ ಐ ಕ್ಯಾನ್ ಚೇಂಜ್ ದಟ್ ಪರ್ಸನ್. ಬಿಕಾಸ್ ಅದು ಕಲಿಯೋಕೆ ಅಂತಲೇ ನಾನು ಪ್ರಪಂಚ ಸುತ್ತಿದ್ದೀನಿ. ಐ ಆಮ್ ಕನೆಕ್ಟೆಡ್ ಟು ದ ಟಾಪ್ ಮೆಂಟರ್ಸ್ ಇನ್ ದ ವರ್ಲ್ಡ್. ಒಂದು ಮನುಷ್ಯನ 1 hourಲ್ಲಿ ಚೇಂಜ್ ಮಾಡ್ಬೋದು ಅಂತ ಹೇಳಿದ್ರೆ ನಮ್ಮ ಎಜುಕೇಷನ್ ಸಿಸ್ಟಮಿಗೆ 16 ವರ್ಷ 20 ವರ್ಷ ಯಾಕೆ ಬೇಕು? ಅಷ್ಟು ಎಜುಕೇಷನ್ ಸಿಸ್ಟಮ್ ಅಷ್ಟು ಪವರ್ಫುಲ್ ಆಗಿದ್ದಿದ್ರೆ ಈಗಿನವ್ರು ಯಾಕೆ ಎಷ್ಟು ಕಸ ಎಸಿಬೇಕು, ಯಾಕೆ ಎಷ್ಟು ಮರಗಳು ಕಟ್ ಮಾಡಬೇಕು? ಎಲ್ಲ ಬಿಸ್ನೆಸ್ ಓನರ್ಸ್ ಎಲ್ಲ ಒಂದ್ಸತಿ ಮಕ್ಕಳಾಗಿದ್ರಲ್ಲ, ಸ್ಕೂಲಿಗೆ ಹೋಗ್ತಾಯಿದ್ರು. ಇಲ್ಲ ಕಾರ್ಪೊರೇಟ್ಸು, ಪೊಲಿಟಿಷಿಯನ್ಸು ಎಲ್ಲರೂ ಒಂದು ಟೈಮಲ್ಲಿ ಸ್ಕೂಲಿಗೆ ಹೋಗ್ತಾಯಿದ್ರು. ಚೇಂಜ್ ಆಗಿಲ್ಲ ಯಾಕೆ? ಆ್ಯಂಡ್ ಐ ಆಮ್ ಟೆಲ್ಲಿಂಗ್ ವಿ ಕ್ಯಾನ್ ಚೇಂಜ್ ಅ ಪರ್ಸನ್ ಇನ್ 1 hour. ನನಗನ್ಸೋದು ಈ ಭಜನ್ ನೀವು ಮಾಡ್ತಾ ಇದ್ದೀರೋ ಗೊತ್ತಿಲ್ಲ, ಬಟ್ ಈ ಗೌರ್ಮೆಂಟ್ ಸ್ಕೂಲ್ಗಳನ್ನ ಫೋಕಸ್ ಮಾಡಿ ಒಂದು ತಿಂಗಳಿಗೊಮ್ಮೆನೋ ಅಥವಾ ಯಾವ ನಿಮಗೆ ಟೈಮ್ ಆದಾಗ ಹೋಗ್ಕೊಂಡು ಅಲ್ಲಿನ ಮಕ್ಕಳಿಗೆ ನೀವೀಗ ಹೇಳಿದಲ್ಲ 1 hour ಬೇಡ, ಒಂದು 1/2 hour ಅವ್ರ ಜೊತೆಗೆ ಮಕ್ಕಳನ್ನ ಹೇಗೆ ನೀವು ಅವ್ರಿಗೆ ನಾಲೆಡ್ಜ್ ತುಂಬಬೇಕು ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಎಕ್ಸಾಕ್ಟ್ಲಿ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀನಿ. ಹೌದೌದು. ಗೌರ್ಮೆಂಟ್ ಸ್ಕೂಲ್ಗೆ ತುಂಬ ಆ್ಯಕ್ಚುಲಿ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಕೂಡ ತುಂಬ ಪ್ರೆಸೆಂಟ್ಫುಲ್ ಆಗಿ ಕೇಳ್ತಾರೆ. ಹೌದು. ಮತ್ತೆ ನಮ್ದು ಏನು ಗೊತ್ತಾ ತಪ್ಪು ಮಾಡ್ತಾ ಇರೋದು, ನಮ್ಮ ಮಕ್ಕಳನ್ನ ಕಸ ಎರ್ಕೋರ್ ಮಾಡ್ತಾ ಇದೀವಿ. ಎಷ್ಟು ಕಸ ಇರ್ಬೋದು ನಮಗೆ? ನನ್ನ ಮಗನ ಬಿಟ್ಬಿಟ್ಟು ಎಷ್ಟು ಸತಿ ಕಸ, ನನಗೆ ಬೇಜಾರಾಗುತ್ತೆ. ಯಾವುದೋ ಒಂದು ಕ್ಯಾಂಪೇನ್ ಶುರು ಆದಾಗ ಅಥವಾ ಏನೋ ಅಭಿಯಾನ ಮಾಡಿದಾಗ ಮಕ್ಕಳನ್ನ ಕರ್ಕೊಂಡು ಕಸ ಎಕ್ಸೋದು. ವಿ ಆರ್ ನಾಟ್ ರ್ಯಾಗ್ ಪಿಕ್ಕರ್ಸ್. ನಮ್ಮ ಕೊಡಗಲಿ ಕ್ಯಾಮ್ರಾದ ಮುಂದೆ ಹೇಳ್ತಾ ಇದ್ದೀನಿ, ವಿ ಆರ್ ನಾಟ್ ರ್ಯಾಗ್ ಪಿಕ್ಕರ್ಸ್. ನೀವು ಎಸ್ತಿರೋ ಕಸನ ನಾವು ತೆಗಿಯೋಕ್ಕಲ್ಲ. ಕಸ ಎಸ್ತರೆ ನಿಮ್ಮ ಕರ್ಮ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಯಾವ ಥರ ಕಾಣುತ್ತೆ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾವ ಥರ ಕಾಣುತ್ತೆ, ನಿಮ್ಮ ಬಿಸ್ನೆಸ್ಸಲ್ಲಿ ಯಾವ ಥರ ಕಾಣುತ್ತೆ, ಅದನ್ನ ನಾನು ಹೇಳ್ಕೊಡ್ತೀನಿ ವಿತ್ ಪ್ರೂಫು. ಚಿಕ್ಕ ವಿಷಯ ಆಗಿರ್ಬೋದು. ಪಾಲಕಡಿಂದ ನಮಗೊಂದು ಸ್ಟಾಫ್ ಬಂದಿದ್ದಾಳೆ, ಅವಳು ಮೊನ್ನೆ ಬಂದು ನಾವು ಮೈಸೂರಲ್ಲಿ ಆಲದ ಮರದ ಕೆಳಗಡೆ ಫುಲ್ ಕಸ ಇರ್ತಾ ಇದ್ವಿ. ಕೇಳಿದೆ, ನಿನ್ನ ಲೈಫಲ್ಲಿ ನೀನು ಪಾಲಕಡಲ್ಲಿ ಎಷ್ಟು ಸತಿ ಕಸ ಎಸ್ತಿದ್ಯಾ ಅಂತ. ಗೊತ್ತಿಲ್ಲ ಸರ್, ಕೊರೆಯ ಎನ್ನಿಟ್ಕೊಂಡು. ಅದೇ ದೇವ್ರು ನಿನಗೆ ಕಳಿಸಿರೋದು, ಎರುಕು ಅಂತ, ಬೇಗ ಕರ್ಮ ತೊಳ್ಕೊ. ನೀನು ಎಷ್ಟು ಸರ್ ಬೆಲ್ಲ ಫುಲ್ ಇನ್ನೂ ಸ್ಪೀಡ್ ಮಾಡಿದ್ಲು, ಮುಗಿಸು ನಿನ್ನ ಕರ್ಮ ನೀನು ತೊಳ್ಕೊ, ನಿನ್ನ ಕರ್ಮ ತೊಳಕ್ಕೆ ಬೇರೆ ಯಾರು ಬರಲ್ಲ ಅಂತ ನಾವು ಕ್ಲಿಯರಾಗಿ ಹೇಳಿದೆ. ಸೊ ಐ ಥಿಂಕ್ ಆ ಅವೇರ್ನೆಸ್ ಎಜುಕೇಟ್ ಮಾಡಿಬಿಟ್ರೆ ಸ್ಕೂಲಿಗೆ ನಾನು ಕೆಲವು ಸತಿ ಹೇಳ್ತೀನಿ, ಕೆಲವು ಸ್ಕೂಲಿಗೆ ಹೋಗ್ಬಿಟ್ಟು ಎಜುಕೇಟ್ ಮಾಡ್ತೀನಲ್ಲ, ಮಕ್ಕಳು ನನ್ನ ನೋಡಿದ್ರೆ ಅಷ್ಟು ಮರ್ಯಾದೆ ಕೊಡ್ತಾರೆ, ರೆಸ್ಪೆಕ್ಟ್ ಕೊಡ್ತಾರೆ. ಯಾಕೆಂತ ಹೇಳಿದ್ರೆ ಅವ್ರಿಗೆ ಅದು ಬಂದ್ಬಿಟ್ಟು ನಮ್ಮ ಟೀಮ್ ಅವ್ರಿಗೆ ಬೆಟ್ ಕಟ್ತೀನಿ. ನಮ್ಮ ಟೀಮ್ ಅವರು ಕೋರ್ ಟೀಮ್ ಅಂತ ಇದ್ದಾರೆ, ಅವ್ರಿಗೆ ನೀವು 1 ಲಕ್ಷ ಕೊಡಿ, ಗಿಡ ಕಟ್ ಮಾಡಲ್ಲ. ಆಗಲ್ಲ, ಬಟ್ ಎಲ್ಲ ಕಪಾತ್ ಮಾಡ್ತಾ ಇದ್ದವರು. ಕಪಾತು ಎಷ್ಟೆಷ್ಟೋ ಮರ ಕತ್ತಿ ಕಪಾತ್ ಮಾಡ್ತಾ ಇದ್ದವಂಥವ್ರು ಈಗ ಅವರಿಗೆ 1 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು, ಇಲ್ಲ ಸರ್ ನಾನು ಮಾತ್ರ ಕಟ್ ಮಾಡಲ್ಲ ಸರ್, ನೀವು ಬೇರೆ ಯಾರಿಗಾದ್ರೂ ಹೇಳಿ, ನಾನಿಲ್ಲ ಈ ವಿಷಯಕ್ಕೆ ಅಂತ ಓಡೋಗ್ಬಿಡ್ತಾರೆ. ಅಷ್ಟೇ ಅವೇರ್ನೆಸ್ಸು. ಕಸ ಎಸಿಯಪ್ಪ ನೀನು ನೋಡ್ತೀನಿ ಅಂತ ಹೇಳ್ತೀನಿ, ಎಸಿಯಲ್ಲ. ಆ ಬದಲಾವಣೆ ಎಲ್ಲ ಕಡೆ ಆಗಬೇಕು. ಅದು ಆಗುತ್ತೆ. ಈಗ ನಿಮ್ಮ ಈ ಚಾನಲ್ ನೋಡ್ಬಿಟ್ಟು ಎಷ್ಟು ಜನರು ಬದಲಾವಣೆ ಆಗ್ತಾರೆ ಅಂತ ನನಗೆ ಗೊತ್ತು. ಬಟ್ ಈಗ ನಾನು ಹೇಳಿದ್ರೆ ಭಜನೆ ಮಾಡಬೇಕು ಅಂತ, ಕೇವಲ ಅದು ಭಜನೆ ಮಾಡಬೇಕು ಅಂತಲ್ಲ, ಭಜಂತರ ಮನಸ್ಥಿತಿ ಯಾರಿದ್ದಾರೆ ಅಂಥವ್ರು ತಮ್ಮ ಕ್ಷೇತ್ರದಲ್ಲಿ ಒಂದು ಚೂರು ಮಾಡಿದ್ರೆ ದೊಡ್ಡ ಮಟ್ಟಿಗಿನ ಆಂಪ್ಲಿಫೈ ಆಗುತ್ತೆ. ಯಾಕಂದರೆ ಅದು ಜನರಿಗೆ ಗೊತ್ತು. ನನಗೆ ಏನೇನು ಮಾತಾಡಿದ್ದೀನಿ ಜನರಿಗೆಲ್ಲ ಗೊತ್ತು, ಬಟ್ ಫಾಗ್ ಮಧ್ಯದಲ್ಲಿದ್ದಾರೆ, ಕ್ಲೌಡ್. ಓ ಹೌದಲ್ವಾ ಅಂತ ಅವ್ರಿಗೆ ಅನಿಸ್ತಾ ಇದೆ. ಬಟ್ ಒಂದೇ ಹೇಳ್ತೀನಿ, ನಾನು ಕೇಳ್ತೀನಿ, ಈಗ ಯಾರೆಲ್ಲ ಹಿಂದೂ ಇದ್ದೀರಾ ಅಂತ ಹೇಳಿದ್ರೆ ಕೈ ಎತ್ತಾರೆ ಒಂದಿಷ್ಟು ಜನರು, ಯಾರೆಲ್ಲ ಮುಸ್ಲಿಮ್ಸ್ ಇದ್ದಾರೆ ಅಂತ ಹೇಳಿದ್ರೆ ಅದು ಗ್ರೂಪ್ ಡಿವೈಡ್ ಆಗುತ್ತೆ, ಅರ್ಧಕ್ಕರ್ಧ ಕೈ ಎತ್ತಾರೆ.
ಯಾರೆಲ್ಲ BJP, ಕಾಂಗ್ರೆಸ್ಸು, JDS ಅಂತ ಹೇಳಿದ್ರೆ ಅಷ್ಟು ಡಿವೈಡ್ ಆಗುತ್ತೆ. ಸ್ಯಾಮ್ಸಂಗು ಯಾರಿಗಿಷ್ಟ, ಐಫೋನ್ ಇಷ್ಟ, ಎಲ್ಲ ಡಿವೈಡ್ ಆಗುತ್ತಲ್ವಾ. ನಾನು ಮೊನ್ನೆ ಕಾರ್ಪೊರೇಟಲ್ಲಿ ಒಂದೇ ಒಂದು ಕ್ವಶನ್ ಕೇಳಿದೆ, ಈ ಥರ ಕೇಳಿಬಿಡುವಾಗ ಎಲ್ಲೂ ಒಬ್ಬೊಬ್ರು ಕೈ ಎತ್ತಾರೆ. ಯಾರೆಲ್ಲ ನೇಚರಿಂದ ಗಾಳಿ ತೆಕೊಂಡು ಬದುಕ್ತಾ ಇದ್ದೀರಾ ಅಂತ ಎಲ್ಲರೂ ಕೈ ಎತ್ತಾರೆ. ಯಾರಿಗಾದ್ರೂ ಇದ್ರ ಬಗ್ಗೆ ಒಂದು ಯೋಚನೆ ಮಾಡ್ತಾ ಇದ್ದೀರಾ, ಏನು ಮಾಡ್ತಾ ಇದ್ದೀವಿ ಅಂತ. ಅದಿಲ್ಲ ಅಂದರೆ ನಾವು ನೆಕ್ಸ್ಟ್ ಮಿನಿಟಲ್ಲಿ ಇಲ್ಲ. ಯಾರೆಲ್ಲ ನೇಚರಿಂದ ನೀರು ಕುಡಿತಾ ಇದ್ದೀರಾ ಎಲ್ಲ ಕೈ ಎತ್ತಾರೆ. ಯಾರೆಲ್ಲ ನೇಚರಿಂದ ಕೊಡೋ ಫುಡ್ಡು, ಫ್ರೂಟ್ಸ್, ವೆಜಿಟೇಬಲ್ಸ್ ತಿನ್ಕೊಂಡು ಬದುಕ್ತಾ ಇದ್ದೀರಾ ಎಲ್ಲ ಕೈ ಎತ್ತಾರೆ. ಅದಕ್ಕೆ ಯಾರೂ ತಲೆ ಕೆಡ್ಸ್ಕೊಳ್ಳಲ್ಲ. ನಮ್ಮ ಭೂಮಿ ತಾಯಿ ಮದರ್ ನೇಚರ್ ಸಫೋಕೇಟ್ ಆದಾಗ ಎಲ್ಲರೂ ಸುಮ್ಮನೆ ಮನೇಲಿ ಕೂತ್ಕೊಂಡು ಸೈಲೆಂಟ್ ಆಗಿರ್ತಾರೆ. ಅದೇ ನಮ್ಮ ಒಂದು ಫೇವ್ರೇಟ್ ಸೆಲೆಬ್ರಿಟಿಗೆ ಯಾರಾದರೂ ಏನು ಹೇಳ್ಬಿಟ್ರು ಅಂದರೆ ಎಲ್ಲ ರೋಚ್ ಗೆದ್ಬಿಡ್ತಾರೆ. ಯಾರೋ ಪೊಲಿಟಿಷಿಯನ್ಗೆ ಹೇಳ್ಬಿಟ್ರು ರೋಚ್ ಗೆದ್ಬಿಡ್ತಾರೆ. ಯಾರೋ ಬುಲ್ಶಿಟ್. ನಮ್ಮ ಲೈಫಲ್ಲಿ ನಾವು ಅಂದ್ಕೊಂಡು ನಾವು ಏನು ಯೋಚನೆ ಮಾಡ್ತಾ ಇದ್ದೀವಿ, ಫಸ್ಟ್ ನೇಚರು, ಅಲ್ಲಿಂದ ನಾವೆಲ್ಲ. ಅವನು ಯಾರೇ ಇರಲಿ, ಪೊಲಿಟಿಷಿಯನ್ ಇರಲಿ, ಲೀಡರ್ ಇರಲಿ, ಸೆಲೆಬ್ರಿಟಿ ಇರಲಿ, ಭಜನ್ ಬೋಪಣ್ಣ ಇರಲಿ, ಬಿಸ್ನೆಸ್ ಓನರ್ ಇಲ್ಲಿ ಯಾರೇ ಇರಲಿ, ನಾವೆಲ್ಲ ಫೈನಲ್ ಆಗಿ ಹೋಗೋದು ನೇಚರಿಗೆ. ಅದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಅದ್ರ ಬಗ್ಗೆ ಮಾತಾಡಬೇಕು ಅಂತಲೇ ನನ್ನ ರೆವಲ್ಯೂಷನ್ ನೇಚರ್ ಪ್ರೂನರ್ಸ್ ಕ್ಲಬ್. ಅದಕ್ಕೋಸ್ಕರ ನಾನು ಕ್ರಾಂತಿ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸುಮಾರು ಮಾತಾಡಿದ್ರಿ ಅದ್ರ ಬಗ್ಗೆ. ಈಗ ಬ್ಯಾಕ್ ಟು ನಿಮ್ಮ ಟೀಮ್ಗೆ. ಟೀಮ್ ಜೊತೆ ಜಾಸ್ತಿ ಅಟ್ಯಾಚ್ಮೆಂಟ್ ಇರೋದು ನೀವು ಅಂದರೆ ಕೌಂಟಿ ಟೀಮ್? ಇಬ್ರು. ನಾನು ಇವಳನ್ನ ಬಿಟ್ಟಿರಲ್ಲ, ಇವಳು ನನ್ನ ಬಿಟ್ಟಿರಲ್ಲ. ಟೀಮ್ ನಮ್ಮೊಟ್ಟಿಗೆ ಇರ್ತಾರೆ. ಟೀಮ್ ಬಗ್ಗೆ ಹೇಳೋದಾದ್ರೆ, ಹುಡುಗರೆಲ್ಲ ಬಂದವರು ನಿಲ್ತಾರೆ. ಈಗ ಈ ಫೀಲ್ಡಲ್ಲಿ ಬಂದವರು ಜಾಸ್ತಿ ಟೈಮ್ ನಿಲ್ಲೋದಿಲ್ಲ. ಬಂದವ್ರನ್ನ ಹಿಡಿದಿಟ್ಕೊಳ್ಳೋದು ಕಷ್ಟ. ಇವತ್ತಿದ್ದವ್ರು ನಾಳೆ ಎದ್ದು ಯಾವ ಟೈಮ್ಗೆ ಎದ್ದು ಹೋಗ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ ಅಂತ. ನಿಮ್ಮ ಟೀಮ್ ನೋಡಿದಾಗ ಹೇಗಿದೆ ನಿಮ್ಮ ಟೀಮ್? ನಮ್ಮ ಟೀಮಲ್ಲಿ ಸ್ಟಾರ್ಟಿಂಗಲ್ಲಿ ಇದಿತ್ತು. ನಾನು ತುಂಬ ಹಳೇ ಭಜನಾಗಿ ಹೇಳಿದ್ರೆ ಇದಿತ್ತು. ಯಾಕೆಂದರೆ ನಾನು ಅವ್ರನ್ನ ಬಿಲ್ಡ್ ಮಾಡ್ತಾ ಇದ್ದಿದ್ದು ಕೊಟ್ಟು, ಸ್ಮೋಕ್, ಸ್ಪಾನ್ಸರ್ ಮಚ್ಚ ಕುಡಿ, ತಿನ್ನು ಮಚ್ಚ, ನಿನ್ಗೆ ಏನು ಬೇಕು, ಡ್ರಿಂಕ್ಸ್ ಮಚ್ಚ ತೆಗಿ, ಅದು ಈ ಥರದಲ್ಲಿ ಬೆಳೆಸ್ತಾ ಇದೆ. ಟೀಮಿಗೆ ನನ್ನ ಮೇಲೆ ತುಂಬ ಪ್ರೀತಿ. ಆದರೆ ನನಗಿಂತ ಜಾಸ್ತಿ ನಾನು ಬರಬೇಕಾದ್ರೆ ಅವ್ರಿಗೆ ಯಾವುದೋ ಒಂದು ಲಿಕ್ಕರ್ ಬಾಟಲ್ ಬರ್ತಾ ಇರೋ ಥರ ಕಾಣಿಸ್ತಾ ಇತ್ತು ಆ ಥರ. ಸೊ ಆವಾಗ ನಾನು ಯಾವಾಗ ಒಂದು ಪಾರ್ಟಿ ಮಾಡಿ ಮನೆಗೆ ತಿರುಗಿ ನಾವಿಬ್ಬರು ಹೋದಾಗೆ, ಓನರ್ ಮಚ್ಚ ಇವರೆಲ್ಲ ದುಡ್ಡು ಮಾಡ್ಕೊಂಡು ನಮ್ಮನ್ನೆಲ್ಲ ಅವ್ರು ಸ್ಮೋಕ್ ಮಾಡ್ಕೊಂಡು ಎಲ್ಲಿ ಕಂಟಿನ್ಯೂ ಡಿಸ್ಕಸಿಂಗ್. ಅದು ಕೆಲವು ನಮಗೆ ವೀಡಿಯೋ ಎಲ್ಲ ಬರ್ತಾ ಇತ್ತು, ನೋಡಿ ಸರ್ ನಿಮ್ಮ ಬಗ್ಗೆ ಎಷ್ಟು ಮಾತಾಡ್ತಾ ಇದ್ದಾರೆ ಅಂತ. ಬಟ್ ಇವಾಗ ಟೀಮ್ನ ಹೆಂಗೆ ಬಿಲ್ಡ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ನಾಳೆ ದಿವಸ ನೀವು ಕೂಡ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ನೀವು ಕೂಡ ಓನರ್ಸ್ ಆಗಬೇಕು, ಇಲ್ಲಿ ಕಲ್ತ್ಕೊಳ್ಳಿ. ನಾನು ದುಡ್ಡು ಹಾಕ್ತಾ ಇದ್ದೀನಿ, ನೀವು ಕಲಿತಾ ಇದ್ದೀರಿ. ಆ್ಯಕ್ಚುಲಿ ನೀವು ರಿಟರ್ನ್ ನನಗೆ ದುಡ್ಡು ಕೊಡಬೇಕು, ಯಾಕಂದರೆ ನೀವು ಇಷ್ಟೆಲ್ಲ ಕೆಲಸ ಕಲಿತಾ ಇದ್ದೀರಾ, ಸೊ ಮಾಡಿ ಅಂತ. ಆಮೇಲೆ ಸೆಕೆಂಡ್, ಅವರಿಗೆ ವಿಷನ್ ಇಟ್ಕೊಟ್ಟಿದ್ದೀನಿ. ಇದು ನಿಮ್ಮ ವಿಷನು, ಇದು ನಿಮ್ಮ ಮಿಷನ್ನು. ನಾವಿದು ಅಚೀವ್ ಆಗೋ ತನಕ ನಾವು ಒಟ್ಟಿಗೆ ಇರಬೇಕು ಅಂತ. ಮತ್ತು ಯಾವುದೇ ಕಾರಣಕ್ಕೂ ನಾನು ಡ್ರಿಂಕ್ಸ್ ಆಗಿರಲಿ, ನಾನ್ ವೆಜ್ ಆಗಿರಲಿ, ಯಾವುದೇ ಒಂದು ರೀತಿಯ ಸ್ಮೋಕ್ ಆಗಿರಲಿ ಅವ್ರಿಗೆ ಯಾವುದೂ ಸ್ಪಾನ್ಸರ್ ಮಾಡಲ್ಲ. ಅವ್ರಿಗೇನಿದ್ರು ಅವ್ರ ಲೈಫಲ್ಲಿ ಯಾವ ಥರ ದುಡ್ಡು ಮಾಡಬೇಕು, ಯಾವ ಥರ ಹೀಲ್ ಮಾಡ್ಕೋಬೇಕು, ಯಾವ ಥರ ಅವ್ರ ಲೈಫಲ್ಲಿ ಕ್ಲಾರಿಟಿ ಸಿಗಬೇಕು, ಇದು ಮಾತ್ರ ನಾನು ಪ್ರಾಕ್ಟೀಸ್ ಮಾಡಿಸ್ತೀನಿ. ಸೊ ಎಲ್ರಿಗೂ ವಿಷನ್ ಬೋರ್ಡ್ ಇದೆ. ಯಾವುದೇ ಕಾರಣಕ್ಕೂ ಅವರು ನಾನು ತಿರುಗಲಿ, ನಾನು ಇಲ್ಲದಿರಲಿ. ಇವಾಗಲೂ ನೀವು ಬೇಕಾದರೆ ಎವರ್ಗ್ರೀನ್ ಕೌಂಟಿಗೆ ಬನ್ನಿ. ಈಗ ಕೆಲವರು ನಿಮ್ಮ ಫ್ರೆಂಡ್ಸ್ ಹೇಳಿದ್ರು ಎವರ್ಗ್ರೀನ್ ಕೌಂಟಿಗೆ ಲಾಸ್ಟ್ ಬಂದಾಗ ಬೇರೆ ಥರ ಎಕ್ಸ್ಪೀರಿಯನ್ಸ್, ಇವಾಗೇನೋ ಚೇಂಜ್ ಮಾಡಿಬಿಟ್ಟಿದ್ದೀರ ಅಂತ. ಇವಾಗ ಸಿಕ್ಕೋ ಎಕ್ಸ್ಪೀರಿಯನ್ಸ್ ಏನು ಗೊತ್ತಾ, ಅಲ್ಲಿ ಎಲ್ಲ ಭಜನ್ ಬೋಪಣ್ಣನೇ ಓಡಾಡ್ತಾ ಇರ್ತಾರೆ, ಮೇ ಬಿ ಕೋಕಿಲ ಓಡಾಡ್ತಾ ಇರ್ತಾರೆ. ದೇ ಆರ್ ದ ಓನರ್ಸ್. ಸೊ ಪ್ರತಿಯೊಂದು ಕಂಪ್ನಿನೂ ಇದೇ ಥರ ಬಿಲ್ಡ್ ಮಾಡಬೇಕು. ಅದು ಬಿಟ್ಬಿಟ್ಟು ಇಲ್ಲ ಅವ್ನು ಬೆಳಿಬಾರ್ದು, ಅವ್ನು ಬೆಳೆದ್ಬಿಟ್ರೆ ನಮ್ಮನ್ನ ಬಿಟ್ಟು ಹೋಗ್ಬಿಡ್ತಾನೆ. ಹೆಂಡ್ತಿನೇ ಇರಲ್ಲ ಪಕ್ಕದಲ್ಲಿ, ಹಿಡ್ಕೊಂಡ್ರೆ ಬಿಟ್ಟರೆ ಪಕ್ಕದಲ್ಲಿ ಇರ್ತಾಳೆ. ಪಕ್ಷಿ ಥರ ಅಲ್ವಾ? ಒಂದು ಪಕ್ಷಿನೀಗ ನಾವು ಹಿಂಗೆ ಇಟ್ಕೊಂಡ್ರೆ ಬಿಟ್ಟಂಗೆ ಓಡೋಗ್ಬಿಡುತ್ತೆ. ಅದೇ ಆ ಪಕ್ಷಿನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹಿಂಗೆ ಬಿಟ್ಬಿಟ್ರೆ ಆ ಪಕ್ಷಿ ಅಲ್ಲೇ ಆಟ ಆಡ್ಕೊಂಡಿರುತ್ತೆ. ಅದೇ ಥರ ನಮ್ಮ ಎಂಪ್ಲಾಯೀಸ್ನ ಕೂಡ ಟ್ರೀಟ್ ಮಾಡಬೇಕು. ನಾವು ಎಲ್ಲಿ ತನಕ ಆ ಮೈಂಡ್ ಸೆಟ್ಟಿಗೆ ಬರೋಲ್ಲೋ ಬಿಸ್ನೆಸ್ ಓನರ್ಸು, ನಮ್ಮ ಟೀಮ್ ಬಿಲ್ಡ್ ಮಾಡೋಕ್ಕಾಗಲ್ಲ. ಮತ್ತೆ ಟೀಮ್ನ ಅವ್ರ ಒಂದು ಸಂಬಳಕ್ಕಿದ್ದಾರೆ ಅಂತ ನೋಡೋದಕ್ಕಿಂತ ಅವ್ರು ಹೇಗೆ ಅವ್ರು ಡೆವಲಪ್ ಆಗಬೇಕು ಅಂತ ನೋಡ್ಕೊಳ್ತಾರೆ. ಆ ಪರ್ಸ್ಪೆಕ್ಟಿವ್ ಮ್ಯಾಟ್ರ್ ಆಗುತ್ತೆ. ಸೊ ತಿಂಗಳು ಸಂಬಳಕ್ಕೆ ಎಲ್ರು ಇರ್ತಾರೆ, ಬಟ್ ಅವರು ಗ್ರೋತ್ ಆಗಬೇಕು. ಅವರು ನಮ್ಮ ತರ ನಮ್ಮ ಜೊತೆಗೆ ನೋಡ್ಕೊಂಡ್ರೆ ಕೆಲಸನೂ ಆಗುತ್ತೆ, ಅವ್ರಿಗೂ ಲಾಭ ಆಗುತ್ತೆ, ಇಲ್ಲೂ ಕೂಡ ನಿಮಗೆ. ಈಗ ಒನ್ ಫೈನ್ ಡೇ ಇವನ್ ನಾವು ಸಕ್ಸಸ್ ಮಾಡ್ತೀವಲ್ಲ, ಆ ಸಕ್ಸಸ್ ಮಾಡಿದ್ಮೇಲೆ ಅಚೀವ್ ಮಾಡೋಕ್ಕೆ ನಮ್ಮ ಅಕ್ಕಪಕ್ಕ ನಮ್ಮ ಜನಗಳು, ಅಂದರೆ ನಾಟ್ ಲೈಕ್ ರಿಲೇಟಿವ್ಸ್ ಆ ಥರ ಅಲ್ಲ, ಆ ಕಷ್ಟಪಟ್ಟು ಜೊತೆ ಇರ್ತಾರಲ್ಲ, ಆವಾಗ ಎಂಜಾಯ್ ಹಂಚ್ಕೊಂಡು ತಿಂತೀವಲ್ಲ ಹಣ್ಣು, ದಟ್ ಸ್ವೀಟ್ಸ್ ಮೋರ್. ನಂದೊಂದು ಫಾರ್ಮುಲಾ ಇದೆ ಅದಕ್ಕೆ, ಮಿಷನ್ ಫಸ್ಟ್ ಅಂತ. ಸೊ ಈಗ 3 ಸರ್ಕಲ್, ಫಸ್ಟು, ಸೆಕೆಂಡು, ಥರ್ಡು. ಫಸ್ಟ್ ಸರ್ಕಲಲ್ಲಿ ಮಿಷನ್, ಅದು ಫಸ್ಟು. ಸೆಕೆಂಡ್ ಸರ್ಕಲಲ್ಲಿ ಟೀಮ್. ಐ ಡೋಂಟ್ ಕೇರ್ ಟೀಮಲ್ಲಿ ಯಾರು ಇರ್ತಾರೆ ಯಾರಿಲ್ಲ, ಐ ಡೋಂಟ್ ಕೇರ್, ನನಗೆ ಮಿಷನ್ ಫಸ್ಟು. ಥರ್ಡಲ್ಲಿ ಬಿಸ್ನೆಸ್ ಓನರ್. ಸೊ ನಾವಿಬ್ಬರು ಅದೇ ಫಾಲೋ ಮಾಡೋದು. ನಮ್ಗೆ ಏನೇ ಗಲಾಟೆ ಆದರೂ ಫಸ್ಟ್ ನಾವು ಹೇಳೋದು ಕೋಕ್ ಮಿಷನ್ ಫಸ್ಟ್. ನಾವು ಏನು ಮಾಡೋಕ್ಕೆ ಹೊರಟಿದ್ದೀವಿ ಅದರಲ್ಲಿ ಮಾತ್ರ ಫೋಕಸ್ಸು. ಟೀಮಲ್ಲಿ ಅವ್ರು ಬಿಟ್ಟರು ಡೋಂಟ್ ಕೇರ್, ಅವ್ರು ಸೆಕೆಂಡು, ನಾವು ಲಾಸ್ಟಲ್ಲಿರುವ ತೊಂದರೆ ಇಲ್ಲ. ಬಟ್ ನಮ್ಮದು ಅಂತ ಬಂದಾಗ, ನಮ್ಮ ಲೈಫ್ ಅಂತ ಬಂದಾಗ ಮೀ ಫಸ್ಟು, ಬಾಕಿ ಇರೋದು ನೆಕ್ಸ್ಟಲ್ಲಿ ಬರುತ್ತೆ. ಸೊ ದಿಸ್ ಇಸ್ ಹೌ ವಿ ಫ್ಲಿಪ್ ದ ಗೇಮ್. ನಿಮ್ಮಲ್ಲಿ ಆದಂತಹ ಪರಿವರ್ತನೆನ ನಿಮ್ಮ ಸ್ಟಾಫ್ಸ್ ಅಳವಡಿಸ್ಕೊಂಡಿದ್ದಾರೆ? ಯಪ್ಪ, ಅವರು ನಮಗಿಂತ ಪವರ್ಫುಲ್ ಆಗ್ತಾರೆ, ಪ್ರೋ ಲೆವೆಲ್ ಇದ್ದಾರೆ.
ಕೆಲವು ಸತಿ ನನಗೆ ಅನಿಸ್ಬಿಡುತ್ತೆ, ಮೇ ಬಿ ಕೆಲವು ಎಕ್ಸಾಂಪಲ್ಸ್ ಇದೆ, ಕಿತ್ತೋಗಿರೋ ಇಬ್ಬರು ಬಂದರು ಇಂಟರ್ವ್ಯೂಗೆ. ಒಂದಿನ ನೋಡ್ತಾ ಇದ್ದೀನಿ, ನಾನು ಇನೋದಲ್ಲಿ ಹೀಗೆ ಹೋಗ್ತಾ ಇದ್ದೆ ಕಾರಲ್ಲಿ, ಲೈಕ್ ಒಬ್ಬ ಲಿಟ್ರಲಿ ಉಗಿತಾ ಇದ್ದಾನೆ, ಇನ್ನೊಬ್ಬ ಗಾಡಿ ಓಡಿಸ್ತಾ ಇದ್ದಾನೆ. ಕೋಕಿ ಹೇಳ್ತೀವಿ, ಅವ್ರು ನಮ್ಮ ಹೊಸ ಮೆಂಬರ್ಸ್ ಅಲ್ಲ, ನ್ಯೂ ಜಾಯ್ನೀಸ್ ಅಂತ, ಇವರು ಕುಶಾಲನಗರದ ಕಡೆಯಿಂದ ಬಂದವರು. ಹಾಂ ಹೌದು ಅಂತ ಸುಮ್ಮನೆ ಹೋದೆ, ಟ್ರೈನಿಂಗ್ ಮಾಡಿದೆ, ಇಬ್ಬರಿಗೂ ಹಾಕೊಂಡು ರುಬ್ಬಿದೆ, ಕರೆಕ್ಟಾಗಿ ರುಬ್ಬಿ ಒಬ್ಬ ಇಲ್ಲಿ ಸ್ಟಿಕ್ ಆನ್ ಅದ, ನಮ್ಮ ಕೌಂಟಿಗೆ ಸ್ಟಿಕ್ ಆನ್ ಅದ, ಅವ್ನು ಫುಲ್ ಚೇಂಜ್ ಆಗಿಬಿಟ್ಟು ಈಗ ಡಯಟ್ ಅಂತ ಹೇಳಿದ್ರೆ ಅಂಥ ಡಯಟು, ಫೈನಾನ್ಷಿಯಲಿ ಫುಲ್ ಸ್ಟ್ರಾಂಗು, ಮನೆ ಕಟ್ತಾ ಇದ್ದಾನೆ, ಮನೆಯಲ್ಲಿ ತುಂಬ ಚೇಂಜಸ್ಸು, ಯಾವಾಗ ನೋಡಿದ್ರೆ ನಮ್ದು ಏನೇ ಇದಿದ್ರೆ ಬಂದ್ಬಿಟ್ಟು ನಿಲ್ತಾನೆ, ನಮ್ಮನ್ನ ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗೋ ಮನಸ್ಥಿತಿ ಇಲ್ಲ. ಇನ್ನೊಬ್ಬ ಹೋದ, ಇವ್ರ ಹತ್ರ ಯಾರು ಇರ್ತಾರೆ, ನನಗೆ ಫ್ರೀಡಮ್ ಇಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟ. ಸ್ವಲ್ಪ ದಿನದಲ್ಲಿ ಶಕ್ತಿ ಪೇಪರಲ್ಲಿ ಬಂತು ಒಂದು ನ್ಯೂಸು, ಕದ್ದು ಸಿಕ್ಕಾಕೊಂಡಿರೋದು ಆಯಿತಾ. ಇನ್ನೊಂದು ನ್ಯೂಸ್ ಬಂತು, ಎಲ್ಲೋ ಒಂದು ಕಡೆ ಕುಡಿದು ಗಲಾಟೆ ಮಾಡಿ, ಐ ಮೀನ್ ಆಲ್ ದ್ಯಾಟ್. ಸೊ ಐ ಥಿಂಕ್ ಇಟ್ಸ್ ಆಲ್ ಅಬೌಟ್ ಹೌ ಯು ಕಮ್, ಹೌ ಯು ಬಿಕಮ್ ಒನ್ಸ್ ಯು ಜಾಯಿನ್, ಆ್ಯಂಡ್ ಇಟ್ಸ್ ಅ ಟೂ ಟ್ರ್ಯಾಕ್, ಐದರ್ ಯು ಕ್ಯಾನ್ ಬಿ ಗುಡ್ ಆರ್ ಬ್ಯಾಡ್, ಬಟ್ ಅಗ್ಲಿ ಈಸ್ ಫೈನಲ್ ರಿಸಲ್ಟ್ ಇಫ್ ಯು ಡೋಂಟ್ ಟೇಕ್ ದ ಗುಡ್ ಸ್ಟೆಪ್. ಡ್ರಿಂಕ್ಸ್ ಬಿಟ್ಟವರು, ನಾನ್ ವೆಜ್ ಬಿಟ್ಟವರು ಇದ್ದಾರೆ ಟೀಮಲ್ಲಿ. ಈಗ ನನಗೆ ಕೆಲವೊಂದ್ಸಲ ಲೈಕ್ ಟೀ ಎಲ್ಲ ಬಿಟ್ಟಿಡಕ್ಕಾಗಲ್ಲ, ನಮ್ಮ ಟೀಮ್ ಅವ್ರು ಬಿಟ್ಬಿಟ್ಟಿದ್ದಾರೆ. ನಾವೇನಾಗಿ ನೋ ಶುಗರ್ ನೋ ಮಿಲ್ಕ್ ಅಂತ ಆ ಲೆವೆಲ್ಗೆ ಹೋಗ್ಬಿಟ್ಟಿದ್ದೆ. ನಮಗೆ ಅನ್ಸುತ್ತೆ ನಾನೇನು ಆ ಲೆವೆಲ್ ಹೋಗೋಕ್ಕಾಗಿಲ್ಲ, ನೀವು ಮತ್ತೆ ಇದು ಆಂಪ್ಲಿಫೈ ಹೆಂಗಾಗ್ತಾ ಇದೆ ಗೊತ್ತಾ, ನಮ್ಮ ಆಲ್ಮೋಸ್ಟ್ 25-30 ಮೆಂಬರ್ಸ್ ಟೀಮ್ ಮೇಟ್ಸಲ್ಲಿ ಒಬ್ಬರು ಕುಡಿಯಲ್ಲ, ಎಲ್ಲರೂ ಕುಡಿತಾ ಇದ್ರು, ಮೆಜಾರಿಟಿ ಅಟ್ಲೀಸ್ಟ್ ಬಾಯ್ಸ್. ಈಗ ಯಾರೂ ಕುಡಿಯಲ್ಲ, ಝೀರೋ. ಸ್ಮೋಕು ಒಬ್ಬರು ಮಾಡಲ್ಲ, ಬಿಟ್ಬಿಟ್ಟಿದ್ದಾರೆ. ಬಿಕಾಸ್ ಅಟ್ಮಾಸ್ಫಿಯರ್ ಹಂಗಿದೆ. ಈಗ ಏನಂದರೆ, ನಾನು ಗೇಟಿಂದ ಹೊರಗಡೆ ಹೋದಾಗ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ, ಕುಡಿಯೋರಿಗೆ ಬೆಲೆ, ಸ್ಮೋಕ್ ಮಾಡೋರಿಗೆ ಬೆಲೆ. ಬಟ್ ಕೌಂಟಿ ಒಳಗಡೆ ಬಂದಾಗ ಅದು ಮಾಡಿದ್ರೆ ಬೆಲೆ ಇಲ್ಲ, ಹೋಗೋ ಹೊರಗಡೆ, ಇಲ್ಲಿ ಇದಿಲ್ಲ ಅಂತ. ಸೊ ಸೆಕ್ಯೂರಿಟಿ ಕೂಡ ಹೊರಗಡೆ ಹಾಕ್ಬಿಡ್ತಾರೆ. ಸೊ ಈ ಥರ ಅಟ್ಮಾಸ್ಫಿಯರಲ್ಲಿ ಅವರು ಚೇಂಜ್ ಆಗಿದ್ದಾರೆ. ಅವರು ಮಾತ್ರ ಅಲ್ಲ, ಅವರ ಫ್ಯಾಮಿಲಿಯಲ್ಲೂ ಚೇಂಜಸ್ ಆಗಿದೆ. ನಮ್ಮ ಎಂಪ್ಲಾಯೀಸ್ದು ಅಪ್ಪ ಲಿಕ್ಕರ್ ಕ್ವಿಟ್ ಮಾಡಿದ್ದಾರೆ, ಸ್ಮೋಕಿಂಗ್ ಕ್ವಿಟ್ ಮಾಡಿದ್ದಾರೆ. ಆ ಒಂದು ಈವನ್ ಫುಡ್ ಹ್ಯಾಬಿಟ್ಸಲ್ಲಿ ಜಂಕು, ಸಕ್ಕರೆ ಅಂತ ಹೇಳೋದು ಮನೆಯಲ್ಲೇ ಇಲ್ಲ, ಆಯಿಲು, ರೀಫೈಂಡ್ ಆಯಿಲ್ ಇಲ್ಲ. ನಾವು ಏನಲ್ಲಿ ಹೇಳ್ಕೊಡ್ತೀವಿ ಅದೆಲ್ಲ ಚೇಂಜ್ ಆಗಿ ನೌ ದೇ ಆರ್ ಲೀಡಿಂಗ್. ಸೊ ಚೇಂಜಸ್ ಅಂತ ಹೇಳೋದು ಅದು ಎಕ್ಸಾಕ್ಟ್ಲಿ. ಅವ್ರು ನಮಗೆ ವಾಯ್ಸ್ ನೋಟ್ ಕಳಿಸ್ತಾರೆ, ನಾಡ ಪಪ್ಪ ಚೇಂಜ್ ಆಚಿ ಹೆಚ್ಚಿಗೋ ಕಾಲ ಕುಡಿಪೆ ಅಂತ, ಈಗ ಇನ್ನೇ ಆಯ್ತು ಸರ್, ಥ್ಯಾಂಕ್ ಯು ಸೋ ಮಚ್, ನಿങ്ങളുടെ ವೀಡಿಯೋ ನೋಡಿದ್ದು ಇನ್ಸ್ಪೈರ್ ಆಯಿತು. ಹಾಂ ಖುಷಿ, ತುಂಬ ಖುಷಿ ಆಗುತ್ತೆ. ಹೌದು, ಯಾಕೆಂತ ಹೇಳಿದ್ರೆ ನಾನು ನೋಡ್ಬಿಟ್ಟಿದ್ದೀನಿ ಅಲ್ಲ, ಸಫರಿಂಗ್ ಲೈಫು, ಸಫೋಕೇಟು ಎಲ್ಲ ಚೆನ್ನಾಗಿರುತ್ತೆ ನಮ್ಮ ಲೈಫಲ್ಲಿ. ಒಂದು ಸತಿ ಒಂದು ಮೆಡಿಕಲ್ ಕಂಡೀಷನ್ ಬಂತು ಅಂತ ಹೇಳಿದ್ರೆ ಹೇಗಾಗುತ್ತೆ, ಎಷ್ಟೋ ಕಾಂದನಿಂದ ಮಾಡಿರೋದೆಲ್ಲ ಹೋಗ್ಬಿಡುತ್ತೆ. ಇಷ್ಟೆಲ್ಲ ಆದಾಗ ಒಂದು ಪ್ರಶ್ನೆ ಕಾಡುತ್ತೆ, ಭಜನೆಗೆ ಆ ಟೈಮಲ್ಲಿ ನೀವು ಕುಡಿತಾ ಇದ್ದಾಗ, ಎಂಜಾಯ್ ಮಾಡ್ತಿದ್ದಾಗ, ಸೆಲೆಬ್ರೇಟ್ ಮಾಡ್ತಿದ್ದಾಗ, ಧಾಮ್ ಧೂಮ್ ಅಂತಿದ್ದಾಗ ಇದ್ದಂತಹ ಸ್ನೇಹಿತರು ಈಗಲೂ ಜೊತೆಗಿದ್ದಾರಾ? ನನ್ನ ಎಷ್ಟೋ ವಿಷಯಗಳಿಗೆ ಕರೆಯೋದೇ ಇಲ್ಲ. ಇಟ್ಸ್ ಅ ಫ್ರೀಕ್ವೆನ್ಸಿ ಚೇಂಜ್ ಅಂತ ಹೇಳ್ತಾರೆ. ಅದು ಕೆಲವು ಸತಿ ಏನಾಗುತ್ತೆ, ನಮಗೆ ನಾವು ಹೋಗ್ತಾ ಕೆಲವು ಫ್ರೆಂಡ್ಸ್ ನಮ್ಮನ್ನ ಬಿಡ್ತಾರೆ. ಅದು ಅವ್ರು ಬಿಡಲ್ಲ, ನಾವು ಇರಲ್ಲ ಅಂತಲ್ಲ, ಇಟ್ ಈಸ್ ಕಾಲ್ಡ್ ಅ ಫ್ರೀಕ್ವೆನ್ಸಿ ಚೇಂಜ್. ಸೊ ನಮ್ಮ ಯೋಚನೆ ಅವರಿಗೆ ಸೆಟ್ ಆಗಲ್ಲ. ನಾವು ಎಲ್ಲಾದರೂ ಕೂತು ಮಾತಾಡಬೇಕಾದ್ರೆ ನಮಗೆ ಫೀಲ್ ಆಗುತ್ತೆ ಎಲ್ಲೋ ಒಂದು ಕಡೆ ಸಿಂಕ್ ಆಗ್ತಾ ಇಲ್ಲ ಕಾನ್ವರ್ಸೇಷನ್ ಅಂತ. ಆ್ಯಂಡ್ ಇಟ್ಸ್ ಲೈಕ್ ರೇಡಿಯೋ. ಇವಾಗ ಮಡಿಕೇರಿ ಸ್ಟೇಷನ್ಗೆ ನೀವು ತಿರುಗಿಸಿದಾಗ ನಿಮಗೆ ಮೈಸೂರು ಸಿಗಲ್ಲ, ಸಿಗಬೇಕು, ಮಡಿಕೇರಿನೇ ಸಿಗಬೇಕು. ಸೊ ಐ ಥಿಂಕ್ ಈಗ ನಂದು ಹಾಗೆ ಅಂತೇಳಿ ನನಗೆ ಫ್ರೆಂಡ್ಸ್ ಇದ್ದಾರೆ, ಹಳೆ ಫ್ರೆಂಡ್ಸ್ನ ಅವ್ರ ಹತ್ರ ಸೇರ್ಕೊಂಡು ಒಂದು ಟೈಮ್ ಸ್ಪೆಂಡ್ ಮಾಡುವಾಗ ಸಿಗೋ ಮಜಾ ಇದೆಯಲ್ಲ, ಅದು ನಮ್ಮದು. ಈಗ ಈ ಪೊಲಿಟಿಕಲ್ ಲೆವೆಲು, ನ್ಯಾಷನಲ್ ಲೆವೆಲು, ಶ್ರೀಲಂಕಾದಿಂದ ಬರೋ ಫ್ರೆಂಡ್ಸು, ಅವ್ರು ಯಾರು ಬಂದರೂ ನಮಗೆ ಸಿಗಲ್ಲ. ಈ ಹಳೆ ನಾವು ನೆಲದಲ್ಲಿ ಕೂತ್ಕೊಂಡು ಬಿಯರ್ ಕುಡಿದವರು, ಉಪ್ಪಿನಕಾಯಿ ಹಾಕೊಂಡು, ಐ ಮೀನ್ ದೋಸ್ ಆರ್ ದ ಫ್ಯೂ ಪೀಪಲ್. ಬಟ್ ಏನಂದರೆ, ಇನ್ನೊಂದು ಹೇಳ್ತೀನಿ, ಈಗ ನೀವು ಇದು ತುಂಬ ಪವರ್ಫುಲ್ ಕ್ವಶನ್, ಹಳೆ ಫ್ರೆಂಡ್ಸ್ ಇದ್ದಾರಾ ಅಂತ. ನನಗೊಂದು ಇಬ್ಬರು ತುಂಬ ಪವರ್ಫುಲ್ ಫ್ರೆಂಡ್ಸ್ ಇದ್ದಾರೆ. ನಾನು ಯಾವಾಗ ನನ್ನ ಲೈಫಲ್ಲಿ ಚೇಂಜ್ ಆದೆ, ನಾನು ಅವ್ರಿಗೆ ಹೇಳಿದೆ, ನಾನು ಇಲ್ಲ ಸಫೋಕೇಟ್ ಆಗ್ತಾಯಿದೆ ನನಗೆ, ನಾನು ಕುಡಿಯೋದು ಬಿಡ್ತಾ ಇದ್ದೀನಿ, ಸ್ಮೋಕ್ ಬಿಡ್ತಾ ನೀನು ಏನೋ ಹಂಗಾಗಿದೆ ಹಿಂಗಾಗಿದೆ ಅಂತ. ಮತ್ತು ಏನು, ಸೊ ನನ್ನ ಒಂದು ಪಾರ್ಟಿ ಕರೆದ್ರು, ನಾನು ಅಲ್ಲಿ ಹೋಗಿ ಸೌತೆಕಾಯಿ ತಿಂತಾ ಇದ್ದೆ, ಆಯಿತಾ, ಲೈಮ್ ಜ್ಯೂಸ್ ಕುಡಿತಾ ಇದ್ದೆ, ನೆಗಾಡ್ತಾ ಇದ್ದರು ಇಬ್ಬರು ಫ್ರೆಂಡ್ಸು. ಸೊ ನಾನು ಸುಮ್ಮನೆ ಇದ್ದೆ, ಬಟ್ ನಾನು ಚೇಂಜ್ ಆಗಿಲ್ಲ. ಆದರೂ ಅವ್ರು ಫೋರ್ಸ್ ಮಾಡಿ, ಇಲ್ಲ ಒಂದು ಪೆಗ್ ಅದು ಇದು ಅಂತೆಲ್ಲ. ಆಮೇಲೆ ಸ್ವಲ್ಪ ಟೈಮಲ್ಲಿ ಒಬ್ಬ ಕಾಲ್ ಮಾಡಿಬಿಟ್ಟು ಹೇಳ್ದ, ಬೋಪ್ಸ್ ನನಗೆ ಸ್ವಲ್ಪ ಚೆಕಪ್ ಬಂದಿದೆ ಹಾಸ್ಪಿಟ್ಲ್, ಸ್ವಲ್ಪ ನೋವಾಗ್ತಾಯಿದೆ, ಹೋಗಬೇಕು ಅಂತ. ಬೆಂಗಳೂರಿಗೆ ಹೋಗಿ ಓಪನ್ ಹಾರ್ಟ್ ಸರ್ಜರಿ ಮಾಡಿಕೊಂಡು ಹಾರ್ಟ್ ಆಪ್ರೇಷನ್ ಬಂದು ಎಷ್ಟೋ ಲಕ್ಷ ಹೋಯ್ತು. ಅವನ ಮೇಲೆ ಬಂದು ನಮ್ಮ ಸೌತೆಕಾಯಿ ಗ್ಯಾಂಗಿಗೆ ಸೇರ್ಕೊಂಡ. ಇನ್ನೊಬ್ಬ ಇದ್ದ, ಅವ್ನು ಸ್ವಲ್ಪ ದಿನ ಆದಮೇಲೆ ಅವನು ಕಾಲ್ ಮಾಡಿದೆ, ಇಲ್ಲ ಒಂದು ಕಡೆ ಹೋಗಿದ್ದಾಗ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದ, ಹೆಲ್ತ್ ಇಶ್ಯೂ ಸ್ಟಾರ್ಟ್ ಆಗಿದೆ ಅಂತ. ಬಿಕಾಸ್ ವಿ ಆರ್ ಆಲ್ ದ ಸೇಮ್ ಏಜ್, 40s ಇದ್ದೀವಿ. ಸೊ 3 ಜನರು, ಈಗ 3 ಜನರು ಸೌತೆಕಾಯಿ ಕ್ಲಬ್. ನಾವು 3 ಜನರು ಸೇರಿದಾಗ ನೋ ಲಿಕ್ಕರ್, ನೋ ಸ್ಮೋಕ್, ನೋ ನಾನ್ ವೆಜ್, ಏನೂ ಇಲ್ಲ. ವಿ ಜಸ್ಟ್ ಹ್ಯಾವ್ ಸಮ್. ಬಟ್ ಒಬ್ಬ ನಾನ್ ವೆಜ್ ಬಿಡಿಲ್ಲ ಅಂತ ಇರ್ಬೋದು, ಬಟ್ ಸ್ಲೋಲಿ ವಿ ಹ್ಯಾವ್ ಕಂಪ್ಲೀಟ್ಲಿ ಟ್ರಾನ್ಸಿಷನ್. ಬಟ್ ನಾನು ಒನ್ ಆಫ್ ಮೈ ಫ್ರೆಂಡ್ದು ಒಂದು ಜಾಗಕ್ಕೆ ಹೋಗಿದ್ದಾಗ ಬ್ರೇಕ್ಫಾಸ್ಟಿಗೆ 5 ವೆರೈಟಿ ಇತ್ತು ನಾನ್ ವೆಜ್.
ಏನೇನು ನಾನ್ ವೆಜ್ ಇದೆ ಅವನ್ನೆಲ್ಲ ಪ್ಲೇಟ್ ಬ್ರೇಕ್ಫಾಸ್ಟ್ ಹಂಗೆ ಮಾಡೋದು. ಇದು ಮಮ್ಮಿ ತಂದು ತೆರಮೆ ತೊಪ್ಪು ಆಯಿತಾ, ಇದು ಮೀನು ಬರ್ತಿತ್ತು ತಂದದ್ದು ಕೈಂಜವಾರ ಹತ್ರ. ಐ ಮೀನ್ ಆಲ್ ದಟ್, ಲೈಕ್ ನಾನ್ ವೆಜ್ ಅಂದರೆ ಅಷ್ಟು ಪ್ರೀತಿ ನಮಗೂ ಕೂಡ ಹಂಗೆ ಇತ್ತು. ಬಟ್ ಇವಾಗ ದೇ ಹ್ಯಾವ್ ಚೇಂಜ್ಡ್. ಸೊ ಇವಾಗ ಐ ಮೀನ್ ದಟ್ಸ್ ಹೌ ಇಟ್ ಚೇಂಜಸ್ ಅಲ್ಲ. ಸಿ, ಜನರಿಗೆ ಚೇಂಜ್ ಆಗಿ 2 ಆಪ್ಷನು, ಐದರ್ ಬೈ ಚಾಯ್ಸ್ ಆರ್ ಬೈ ಪೇಯ್ನ್. ಇದೆರಡು ಬಿಟ್ಟು ಬೇರೆ ಆಪ್ಷನ್ ಇಲ್ಲ. ಡಿಸೈಡ್ ಮಾಡೋಕೆ ನಾವು ಮಾಡ್ಕೊಳ್ತೀವ, ಇಲ್ಲ ಪೇಯ್ನಲ್ಲಿ ಮಾಡ್ಕೊಳ್ತೀವಿ. ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡ್ತಾ ಇರ್ತೀರಿ, ಫನ್ನು ಇರುತ್ತೆ, ಇನ್ಫಾರ್ಮೇಷನ್ ಇರುತ್ತೆ, ಎಲ್ಲ ಥರದ ಕಂಟೆಂಟ್ಗಳನ್ನ ನಿಮ್ಮ ಅಕೌಂಟ್ನಲ್ಲಿ ನೋಡ್ಬೋದು. ಕಂಟೆಂಟ್ ಕ್ರಿಯೇಷನ್ಗೆ ಇತ್ತೀಚಿನ ದಿನಗಳಲ್ಲಿ ಅವಕಾಶ ಹೇಗಿದೆ, ಜೊತೆಗೆ ಅದನ್ನು ನಮ್ಮ ಬೆಳವಣಿಗೆ ನಿಟ್ಟಿನಲ್ಲಿ ಯಾವ ರೀತಿ ಬಳಸ್ಕೊಳ್ಬೋದು ನಿಮ್ಮ ವಿಚಾರದ ಜೊತೆ. ಸೊ ನಾನು ಹೇಳೋದು, ಯಾವುದೇ ಇರಲಿ ಕಂಟೆಂಟು ಇಂಟೆನ್ಷನ್ ಇಟ್ಕೊಂಡು ಸ್ಟಾರ್ಟ್ ಮಾಡಿ. ಸುಮ್ಮನೆ ಬೇಕಾಬಿಟ್ಟು ಮಾಡಬೇಡಿ. ಇನ್ಫ್ಲುಯೆನ್ಸ್ ಮಾಡಿ, ಎಫೆಕ್ಟ್ ಮಾಡಿ, ಜನರಿಗೆ ಎಜುಕೇಟ್ ಮಾಡಿ, ಆ್ಯಂಡ್ ಸಮ್ವೇರ್ ಯು ಕ್ಯಾನ್ ಡೂ ಲಾಟ್ ಆಫ್ ಮನಿ ಆಲ್ಸೋ. ಬಟ್ ವೈರಲ್ ಆಗಿಬಿಟ್ಟು ಅಲ್ಲಿಂದ ಫುಲ್ ಕ್ರ್ಯಾಶ್ ಆಗೋದಕ್ಕಿಂತ ಸ್ಟಾರ್ಟ್ ಸ್ಲೋ. ನಮ್ಮಲ್ಲೂ ಇದ್ದಾರೆ.